Hi, hello, namaste, welcome back, Spardha Viveka. So, more important ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿತ್ ಜಿ ಕೆ ಕ್ಲಾಸ್ಗಳು ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಕುರಿತು ಮತ್ತೆ ಇದು ಪಿ ಸಿಯಿಂದ ಹಿಡಿದು KPSC ವರೆಗೂ ಕೇಳುವ ಹಲವಾರು ಎಕ್ಸಾಮ್ಗಳಿಗೆ ಬಹಳ ಅಂದರೆ ಬಹಳ ಉಪಯುಕ್ತ ಆಗ್ತದೆ. ಸೊ ಈ ಡಿಸ್ಕಷನ್ ಮಾಡ್ತಕ್ಕಂಥ ವಿಷಯಗಳು ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತ ಆಗ್ತದೆ. ಸೊ ವಿತೌಟ್ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡದೆ ಸೊ ಮೊದಲ ಪ್ರಶ್ನೆ ಕುರಿತು ನೋಡ್ತಾ ಹೋಗೋಣ. ಸೊ ಸಿಂಧು ಜಲ ಒಪ್ಪಂದ ಭಾರತದ ಕಠಿಣ ನಿಲುವು ಅಂತಿದೆ. ಸೊ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸ್ನೇಹಿತರೆ, ಸಿಂಧು ನದಿ ಒಪ್ಪಂದ ಏನಾಯಿತು ಅಂತ ಕೇಳಿದ್ರೆ 1960 ಸೆಪ್ಟೆಂಬರ್ 19ನೇ ತಾರೀಕಿಗೆ ಏನಾಗಿತ್ತು ಅಂತ ಕೇಳಿದ್ರೆ ಸಿಂಧು ನದಿ ಒಪ್ಪಂದ ಆಗಿತ್ತು. ಆಮೇಲೆ ಡಿಸ್ಕಷನ್ ಮಾಡ್ತೀವಿ. ಓಕೆ, ಏನಕ್ಕೆ ಸಿಂಧು ನದಿ ಒಪ್ಪಂದ ಆಗಿತ್ತು? ಪೂರ್ವದ 4 ಸಿಂಧು ನದಿಯ ಉಪನದಿಗಳು ಭಾರತಕ್ಕೆ ಸೇರ್ಪಡೆಗೊಂಡ್ರೆ ಉಳಿದ 3 ಸಿಂಧು ನದಿಯ ಉಪನದಿಗಳು ಮತ್ತು ಮೇನ್ ಸಿಂಧು ನದಿ ಪಾಕಿಸ್ತಾನಕ್ಕೆ ಹೋಗಿತ್ತು. ಸೊ ಈಗ ಸಿಂಧು ಜಲ ಒಪ್ಪಂದದ ಮೇಲೆ, ಸಿಂಧು ನದಿಯ ಜಲ ಒಪ್ಪಂದದ ಮೇಲೆ ಭಾರತ ದಿಗ್ಬಂಧನ ಬೀರಿದೆ. ಯಾಕೆ ಅಂತ ಕೇಳಿದ್ರೆ, ಪಹಲ್ಗಾಮ್ನ ದಾಳಿಯ ನಂತರ ಸಿಂಧು ನದಿ ಒಪ್ಪಂದದ ಮೇಲೆ ಭಾರತ ಏನ್ ಮಾಡ್ತಾ ಇದೆ ಅಂತಂದ್ರೆ ಕಠಿಣ ನಿಲುವನ್ನು ಹೊಂದುತ್ತಾ ಇದೆ. ಸೊ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ಬೆಂಬಲ ನೀಡುವುದನ್ನು ನಿಲ್ಲಿಸದೇ ಇರುವುದರಿಂದ ಭಾರತ ಸಿಂಧು ಜಲ ಒಪ್ಪಂದವನ್ನ ಅಮಾನತಿನಲ್ಲಿ ಇಡಲಾಗಿದೆ. ಸೊ ಹಾಗಾದ್ರೆ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಸಿಂಧು ನದಿ ಒಪ್ಪಂದ ಯಾವಾಗ ಆಯಿತು? ಓಕೆ, ಸಿಂಧು ನದಿ ಒಪ್ಪಂದಕ್ಕೆ ಪ್ರಮುಖ ಅಂಶಗಳೇನು? ಸಿಂಧು ನದಿ ಒಪ್ಪಂದ 1960ರಲ್ಲಿ ಆಗುತ್ತೆ, ಗೊತ್ತಿರಬೇಕು ನಿಮ್ಗೆ. ಯಾವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಅಂತ ಕೇಳ್ತಾನೆ, ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ನಡೆದ ಒಪ್ಪಂದವನ್ನ ಪೂರ್ಣ ರದ್ದುಗೊಳಿಸಿರುವ ನಿರ್ಧಾರವನ್ನ ಭಾರತ ತಕ್ಷಣಕ್ಕೆ ತೆಗೆದುಕೊಂಡಿಲ್ಲ. ಅದು ಏನಂತ ಕೇಳಿದ್ರೆ, ಭಯೋತ್ಪಾದನೆ, ಉಗ್ರ ಸಂಘಟನೆಗಳನ್ನು ಬೆಂಬಲಿಸುವುದನ್ನು ಪಾಕ್ ಶಾಶ್ವತವಾಗಿ ನಿಲ್ಲಿಸುವವರೆಗೂ ಸಿಂಧು ನದಿ ಒಪ್ಪಂದದ ಪುನರಾರಂಭದ ಬಗ್ಗೆ ಪ್ರಶ್ನೆ ಬರಲು ಅಂತ ಹೇಳ್ಬಿಟ್ಟು ಏಕಾಏಕಿ ಭಾರತ ದೇಶ ವಿದೇಶಾಂಗ ಸಚಿವಾಲಯ ಸೊ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರಲಿ, 80% ನೀರನ್ನು ಪಡೆದರೂ ಸಹ ಪಾಕಿಸ್ತಾನ ಸಿಂಧು ನದಿಯ ಹರಿವಿನಿಂದ 80% ನೀರನ್ನು ಪಡೆದರೂ ಸಹ ಸದ್ಬಳಕೆ ಮಾಡಿಕೊಂಡಿಲ್ಲ. ಇನ್ ದ ಇಯರ್ ಆಫ್ 1976 ಇಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಒಂದು ಬೃಹತ್ ನೀರು ಸಂಗ್ರಹಣೆಯ ಅಣೆಕಟ್ಟನ್ನು ಆ ನದಿಗೆ ಪಾಕಿಸ್ತಾನ ನಿರ್ಮಾಣ ಮಾಡಿಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಭಾರತ ಆರೋಪವನ್ನು ಹೊರಿಸ್ತಾ ಇದೆ. ಜಲಸಂಪನ್ಮೂಲ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ವೈಜ್ಞಾನಿಕ ನಿರ್ವಹಣೆಯ ಮೂಲಕ ತನ್ನ ಪಾಲಿನ ಜಲ ಸಂಪತ್ತಿನ ಗರಿಷ್ಠ ಬಳಕೆ ಯೋಜಿಸದೆ ಪಾಕಿಸ್ತಾನ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ವಿಫಲತೆಯನ್ನು ಪಡೆದುಕೊಂಡಿದೆ. ಸೊ ನೆನಪಿಟ್ಟುಕೊಳ್ಳಿ, ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡಿರುವುದರಿಂದಾಗಿ ಭಾರತ ದೇಶದ ಸಿಂಧು ನದಿ ಒಪ್ಪಂದವನ್ನ ಭಾರತ ದೇಶ ಅಮಾನತಿನಲ್ಲಿ ಇಟ್ಟಿದೆ. ಹಾಗಾದ್ರೆ ಸಿಂಧು ನದಿ ಅಂತಂದ್ರೆ ಏನು? ಸಿಂಧು ನದಿಯ ಬಗ್ಗೆ ಇರತಕ್ಕಂಥ ಪ್ರಮುಖ ಮಾಹಿತಿಗಳೇನು? ಸಿಂಧು ನದಿ ಒಪ್ಪಂದವನ್ನ ಯಾರೆಲ್ಲ ಮಾಡಿಕೊಂಡ್ರು? ಹೌದಾ? ಸಿಂಧು ನದಿ ಒಪ್ಪಂದ ಯಾವ ವರ್ಷದಲ್ಲಾಯಿತು? ಸಿಂಧು ನದಿ ಒಪ್ಪಂದದ ಕುರಿತು ಇರತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಏನ್ ಮಾಡ್ತಾ ಹೋಗೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಎಸ್, ಮೋರ್ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಸಿಂಧು ನದಿ ಒಪ್ಪಂದ. ಓಕೆ, ಸಿಂಧು ನದಿ ಒಪ್ಪಂದ. ಹಾಗಾದ್ರೆ ಸಿಂಧು ನದಿ ಒಪ್ಪಂದ ಯಾವ ವರ್ಷದಾಗ ಆಯಿತು? 1960 ಸೆಪ್ಟೆಂಬರ್ ಎಷ್ಟಕ್ಕೆ? 19ಕ್ಕೆ. 1969 ಸೆಪ್ಟೆಂಬರ್ 19ಕ್ಕೆ ಸಿಂಧು ನದಿ ಒಪ್ಪಂದ ಆಗ್ತದೆ. ಹಾಗಾದ್ರೆ ಯಾವ 2 ರಾಷ್ಟ್ರಗಳ ನಡುವೆ ಸಿಂಧು ನದಿ ಒಪ್ಪಂದ ಆಗ್ತದೆ? ಸೊ ನೆನಪಿಟ್ಟುಕೊಳ್ಳಿ, ಪಾಕಿಸ್ತಾನ, ಇಂಡಿಯಾ, ಈ 2ರ ನಡುವೆ ಏನಾಗ್ತದೆ? ಸಿಂಧು ನದಿ ಒಪ್ಪಂದ ಆಗ್ತದೆ. ಹಾಗಾದ್ರೆ ಈ ಸಿಂಧು ನದಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದ ಬ್ಯಾಂಕ್ ಯಾವುದು ಅಂತ ಕೇಳ್ತಾನೆ ನಿಮ್ಗ? ವರ್ಲ್ಡ್ ಬ್ಯಾಂಕ್. ಓಕೆ, ಸೊ ನೋಡಿ, ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ವಹಿಸುತ್ತದೆ. ಸೊ ಹಾಗಾದ್ರೆ ಸಿಂಧು ನದಿ ಒಪ್ಪಂದದ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಹಾಗಾದ್ರೆ ಸಿಂಧು ನದಿ ಒಪ್ಪಂದದಲ್ಲಿ ಆಗ್ಬೇಕಾದ್ರೆ ಪಾಕಿಸ್ತಾನದ ಪ್ರಧಾನಿ ಯಾರು ಅಂತ ಕೇಳ್ತಾನೆ. ಸೊ ಸಿಂಧು ನದಿ ಒಪ್ಪಂದದ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಓಕೆ ಅಯೂಬ್ ಖಾನ್. ಹಾಗಾದ್ರೆ ಸಿಂಧು ನದಿ ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಸಿಂಧು ನದಿ ಒಪ್ಪಂದದ ಅನ್ವಯ ಯಾವೆಲ್ಲ ನದಿಗಳು ಭಾರತಕ್ಕೆ ಸೇರ್ಪಡೆಗೊಳ್ತವೆ ಅಂತ ಕೇಳಿದ್ರೆ ರಾವಿ, ಬಿಯಾಸ್, ಸಟ್ಲೇಜಾ, ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಸಿಂಧು ನದಿಯ ಪೂರ್ವ ನದಿಗಳು. ಓಕೆ,
ಪೂರ್ವಕ್ಕೆ ಬಂದು ಸೇರುವ ನದಿಗಳು, ಪೂರ್ವ ನದಿಗಳೆಲ್ಲವೂ ಏನಂತ ಕೇಳಿದ್ರೆ ಭಾರತಕ್ಕೆ ಸೇರ್ಪಡೆಗೊಳ್ತಾವೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳ್ತಕ್ಕಂಥ ನದಿಗಳು ಯಾವುವು ಅಂತ ಕೇಳಿದ್ರೆ ಮೇನ್ ಸಿಂಧು, ಓಕೆ, ಸೊ ಸಿಂಧು, ಝೇಲಂ, ಓಕೆ, ಝೇಲಂ ಮತ್ತೆ ಚೀನಾ, ಈ ಮೂರು ನದಿಗಳು ಏನಾಗ್ತದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್. ಪಾಕಿಸ್ತಾನಕ್ಕೆ ಅರಬಿಕೆ ಆದ್ರೆ 80% ಸಿಂಧು ನದಿಯ ನೀರನ್ನ ಪಾಕಿಸ್ತಾನ ಉಪಯೋಗಿಸಿಕೊಳ್ಳಲಿದೆ. ಆದರೆ ಸಿಂಧು ನದಿ ನೆನಪಿಟ್ಟುಕೊಳ್ಳಿ, 1960 ಅನ್ವಯ ಸಿಂಧು ನದಿಯ ಆ ಒಂದು ನದಿ ಒಪ್ಪಂದದ ಅನ್ವಯ ಅಷ್ಟು ಸಿಂಧು ನದಿ, ಝೇಲಂ, ಚೀನಾ ನದಿಗಳನ್ನು ಕೊಟ್ಟರು ಕೂಡ 1976ರವರೆಗೂ ಯಾವುದೇ ಆ ಒಂದು ನದಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿಲ್ಲ. ಓಕೆ, ಸೊ ಈಗ ಸದ್ಯ ಸಿಂಧು ನದಿ ಒಪ್ಪಂದವನ್ನ ಭಾರತ ಅಮಾನತಿನಲ್ಲಿಡಲಾಗಿದೆ. ಸಿಂಧು ನದಿಗೆ ಪಾಕಿಸ್ತಾನಕ್ಕೆ ಸೇರ್ಪಡೆಗೊಳ್ಳುವ ನದಿ ನೀರನ್ನೆಲ್ಲವನ್ನು ಭಾರತ ತಡೆ ಹಿಡಿದಿದೆ. ಯಾಕೆ ಅಂತ ಕೇಳಿದ್ರೆ ಪಹಲ್ಗಾಮ್ನ ದಾಳಿ. ಓಕೆ, ಸೊ ಪಹಲ್ಗಾಮ್ನ ದಾಳಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ತೆರಳಿರ್ತಕ್ಕಂಥ ಭಾರತದ ಪ್ರವಾಸಿಗರ ಮೇಲೆ ಏಕಾಏಕಿ ಭಯೋತ್ಪಾದನೆ ದಾಳಿ ಮಾಡಿ ಸುಮಾರು 20 ಜನರ ಮಾರಣ ಹೋಮ ಮಾಡಿರುವುದರ ಪ್ರತೀಕಾರಕ್ಕಾಗಿ ನಾವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ. ಆ ಕಾರ್ಯಾಚರಣೆಯಲ್ಲಿ ಪಹಲ್ಗಾಮ್ನ ಉಗ್ರಗಾಮಿಗಳನ್ನ ಒಡೆದುರುಳಿಸಲಿಕ್ಕಾಗಿ ನಾವು ಆಪರೇಷನ್ ಮಹಾದೇವ್ ಎನ್ನುವ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಸೊ ನಿಮಗೆ ಗೊತ್ತಿರಬೇಕು, ಇದು ಏನಂತ ಕೇಳಿದ್ರೆ ಸಿಂಧು ನದಿಯ ಪ್ರಮುಖ ಒಪ್ಪಂದಗಳಲ್ಲಿ ಒಂದು. ಹಾಗಾದ್ರೆ ಸಿಂಧು ನದಿಯಲ್ಲಿ ಹುಟ್ಟುತ್ತೆ, ನಿಮಗೆ ಗೊತ್ತಿರಬೇಕು, ಸಿಂಧು ನದಿ ಮಾನಸ ಸರೋವರದಲ್ಲಿ ಹುಟ್ಟುತ್ತೆ. ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಹುಟ್ಟುತ್ತೆ. ಹಾಗಾದ್ರೆ ಸಿಂಧು ನದಿಯ ಒಟ್ಟು ಹರಿವು ಕೇಳಿದ್ರೆ 3180 ಕಿಲೋಮೀಟರ್. ಹಾಗಾದ್ರೆ ಸಿಂಧು ನದಿ ಯಾವೆಲ್ಲ ರಾಷ್ಟ್ರಗಳಲ್ಲಿ ಸಂಚರಿಸುತ್ತದೆ? ಸಿಂಧು ನದಿ ಬಹಳ ಇಂಪಾರ್ಟೆಂಟ್. ಸಿಂಧು ನದಿ ಎಲ್ಲ ಕಡೆ ಇದೆ ಅಂತಂದ್ರೆ ಟಿಬೇಟ್ ಈ ಸದ್ಯ ಚೀನಾದ ಅಧೀನದಲ್ಲೇ ಇದೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಭಾರತ ಮತ್ತು ಪಾಕಿಸ್ತಾನ್. ಸೊ ಈ ರೀತಿ ಹರಿದು ಅದು ಕಟ್ಟ ಕಡೆಯದಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ, ಅರಬ್ಬಿ ಸಮುದ್ರವನ್ನು ಸೇರ್ಪಡೆಗೊಳ್ಳುತ್ತದೆ. ಹಾಗಾದ್ರೆ ಭಾರತದಲ್ಲಿ ಇದರ ಒಟ್ಟು ಹರಿವು ಎಷ್ಟು ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, 1114 ಕಿಲೋಮೀಟರ್ ಹರಿತದ. ಓಕೆ, ಹಾಗಾದ್ರೆ ಸಿಂಧು ನದಿ ಪ್ರಮುಖವಾಗಿ ಪ್ರವಹಿಸುವ ಭಾರತದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಲಡಾಖ್. ಓಕೆ, ಯಾವುದು ಅಂತ ಕೇಳಿದ್ರೆ ಲಡಾಖ್. ನೆನಪಿಟ್ಟುಕೊಳ್ಳಿ, ಸಿಂಧು ಬಹಳ ಇಂಪಾರ್ಟೆಂಟ್. ಹಿಂದೂ ಎನ್ನುವ ಪದ ಹುಟ್ಟಿಕೊಳ್ಳಲಿಕ್ಕೆ ಸಿಂಧು ನದಿ ಕಾರಣ ಅಂತ ಹೇಳ್ಬಿಟ್ಟು ಪಠ್ಯ ಪುಸ್ತಕಗಳು ಹೇಳ್ತವೆ. ನೆನಪಿಟ್ಟುಕೊಳ್ಳಿ, ಸಿಂಧು ನದಿಯಿಂದ ಹಿಂದೂ ಪದ ಹುಟ್ಟಿತು ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಕೇಳಿದ್ರೆ ಈ ಒಂದು ಏನು ಪರ್ಷಿಯನ್ನರು ಯಾರು ಗ್ರೀಕರು ಭಾರತದ ಸಿಂಧು ನದಿಯನ್ನು ದಾಟಬೇಕಾದ್ರೆ ಸಿಂಧು ಅವರಿಗೆ ಸಾ ಎನ್ನುವ ಪದ ಬಳಕೆ ಕಡಿಮೆ ಇರುವುದರಿಂದ ಅದನ್ನ ಹಿ ಎಂದು ಕರೆದರು, ಹಿಂದೂ ಅಂತ ಹೇಳ್ಬಿಟ್ಟು ಸೊ ಅದೇನೋ ಸಂಬೋಧಿಸ್ತಾರೆ. ಈಗ ಸದ್ಯ ಸಿಂಧು ನದಿ ಒಪ್ಪಂದದ ಮೇಲೆ ಭಾರತದ ನಿರ್ಬಂಧನ ಇದೆ. ಏನಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ನೋಡಿ, ಸಿಂಧು ನದಿ ಒಪ್ಪಂದದ ಮೇಲೆ ಭಾರತದ ಜಲ ಬಂಧವನ್ನ ಹಾಕಿದೆ. ಸೊ ಈ ಪೇಪರ್ ಅನಾಲಿಸಿಸ್ ಅನ್ನ ಈ ರೀತಿ ನಾವೇನ್ ಮಾಡಬೇಕು, ಓದಬೇಕು. ಖಂಡಿತ ಎಕ್ಸಾಮ್ಗೆ ಈ ವಿಷಯವಾಗಿ ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಓಕೆ, ನೆಕ್ಸ್ಟ್ ನೋಡಿ. ಸೊ ಬಹಳ ಇಂಪಾರ್ಟೆಂಟ್ ಮತ್ತೊಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕುರಿತು ಇರತಕ್ಕಂತ ಒಂದು ನ್ಯೂಸ್ ಪೇಪರ್ ಅನಾಲಿಸಿಸ್ ಆಗಿರುತ್ತಾ ಆಪರೇಷನ್ ಸಿಂಧೂರ್. ಇದೊಂದು ಅದ್ಭುತ ಕಾರ್ಯಾಚರಣೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಹೋದರಿ ಏನಂತ ಕೇಳಿದ್ರೆ ಈ ಕುರಿತು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸೊ ನೆನಪಿಟ್ಟುಕೊಳ್ಳಿ, 2025 ಮೇ 7ರಿಂದ 10ನೇ ತಾರೀಕಿನವರೆಗೆ ನಾವೊಂದು ಕಾರ್ಯಾಚರಣೆ ಮಾಡ್ತೀವಿ. ಆಪರೇಷನ್ ಸಿಂಧೂರ್ ಎನ್ನುವ ಕಾರ್ಯಾಚರಣೆ ಮಾಡ್ತೀವಿ. ಸೊ ಇದು ಅಕ್ಷರಶಃ ಸತ್ಯದ ಘಟನೆ. ಇದನ್ನ ಪಾಕಿಸ್ತಾನ ತಳ್ಳಿ ಆಗ್ತಾ ಇದೆ. ಸೊ ಇಲ್ಲಿ ನಾವು ನಿಜವಾಗ್ಲೂ ಸೋತಿರೋದು ಸತ್ಯ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿಯ ಸಹೋದರಿಯಾಗಿರ್ತಕ್ಕಂಥ ಸೊ ನೆನಪಿಟ್ಟುಕೊಳ್ಳಿ, ಸಹೋದರಿಯವರು ಏನ್ ಮಾಡ್ತಾರೆ ಹೇಳಿ. ಸೊ ಈ ಕುರಿತು ಹೇಳ್ತಾರೆ, ಯಾರಿ ಅವರ ಹೆಸರು ನೊರೀನಾ ಅಂತ ಬರ್ತಾರೆ. ಓಕೆ, ನೊರೀನಾ. ಪಾಕಿಸ್ತಾನ ಈ ಸೋಲನ್ನ ಅರಗಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಸೊ ಪಾಕಿಸ್ತಾನದ ಗಂಟು ಮೂಟೆಯನ್ನ ಭಾರತದ ಸೈನಿಕರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡುವುದರ ಮೂಲಕ ಏನ್ ಮಾಡಿದ್ರು ಹೇಳಿ,
ಪಾಕಿಸ್ತಾನದ ಮಾನ ಮರ್ಯಾದೆಯನ್ನು ಜಗತ್ತಿನಾದ್ಯಂತ ಪಸರಿಸಿದ್ರು ಅಂತ ಹೇಳ್ಬಿಟ್ಟು ಆಕೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಪಾಕಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ನ ಸಹೋದರಿ ನೊರಿನಾ ನಿಯಾಜಿ ಅಂತ ಬರ್ತಾರ, ನೊರಿನಾ ನಿಯಾಜಿ. ಓಕೆ, ಸೊ ಹಾಗಾದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆಯಿತು ಏನಕ್ಕೆ ಅಂತ ಕೇಳಿದ್ರೆ, ನಾನು ಈಗ ತಾನೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಿಮಗೆ. ಪಹಲ್ಗಾಮ್ನ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತದ ಪ್ರವಾಸಿಗರನ್ನ ಹೇಳಿ ಉಗ್ರಗಾಮಿಗಳು ಟಾರ್ಗೆಟ್ ಮಾಡಿ ಅವರನ್ನ ಹತ್ಯೆಗೈದಿರುವುದರ ಪ್ರತೀಕಾರಕ್ಕಾಗಿ ನಾವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಪಹಲ್ಗಾಮ್ನ ಒಂದು ಹತ್ಯೆಯ ಪ್ರತೀಕಾರಕ್ಕಾಗಿ. ಸೊ ಅದರ ಜೊತೆಗೆ ಆ ಕಾರ್ಯಾಚರಣೆಯಲ್ಲಿ ಆ ಒಂದು ಉಗ್ರ ಸಂಘಟನೆ ಯಾವುದು ಭಾಗವಹಿಸಿದ್ರಲ್ಲ ಆ ಉಗ್ರಗಾಮಿಗಳನ್ನು ಒಡೆದುರುಳಿಸಲಿಕ್ಕಾಗಿ ಇನ್ನೊಂದು ಕಾರ್ಯಾಚರಣೆ ಮಾಡ್ತವೆ. ಅದರ ಹೆಸರು ಆಪರೇಷನ್ ಮಹಾದೇವ್. ಓಕೆ, ಸೊ ಅದಾದ್ಮೇಲೆ ನೆನಪಿಟ್ಟುಕೊಳ್ಳಿ, 1960 ಸೆಪ್ಟೆಂಬರ್ 19ಕ್ಕೆ ನಾಗರಿಕರ ಎರಡು ದೇಶಗಳ ನಡುವೆ, ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಆಗಿರತಕ್ಕಂಥ ಸಿಂಧೂ ನದಿ ಒಪ್ಪಂದವನ್ನ ನಾವೇನ್ ಮಾಡ್ತೀವಿ, ಅಮಾನತ್ತಿನಲ್ಲಿ ಇಡ್ತೀವಿ. ಪಾಕಿಸ್ತಾನ ಸಿಂಧೂ ನದಿ ನೀರನ್ನ ಹರಿಲಿಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ಸಾವರ್ಕರ್ ಬರೀತಾರಲ್ಲ, ಆ ಸಿಂಧು ಪರ್ಯಂತ ಎಸ್ಯ ಭಾರತ, ಆ ಸಿಂಧು ಪರ್ಯಂತ ಎಸ್ಯ ಭಾರತ ಅಂತಂದ್ರೆ ಅರ್ಥ, ಯಾವಾಗ ಸಿಂಧು ನದಿ ಭಾರತದಲ್ಲಿ ಇರ್ತದ ಅವಾಗ ಸಂಪೂರ್ಣ ಭಾರತವನ್ನ ಒಪ್ಪಿಕೊಳ್ಳುವ ಸಿದ್ಧಾಂತವನ್ನ ಅವ್ರು ಮಂಡನೆ ಮಾಡ್ತಾರೆ. ಓಕೆ, ಬಹಳ ಇಂಪಾರ್ಟೆಂಟ್ ಇದು, ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ನೆಕ್ಸ್ಟ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ರಾಷ್ಟ್ರಗಳ ಒಂದು ಪ್ರವಾಸದಲ್ಲಿದ್ದಾರೆ. ಸೊ 3 ರಾಷ್ಟ್ರಗಳ ಪ್ರವಾಸ ಅಂತ ಕೇಳಿದ್ರೆ, ಸೊ ನೆನ್ಪಿಟ್ಕೊಳ್ಳಿ, ಮಾಲ್ಡೀವಾ ಅಂತ ಬರುತ್ತೆ, ಮಾಲ್ಡೋವಾ. ಓಕೆ, ಸೊ ಉತ್ತರ ಮೆಸಿಡೋನಿಯಾ. ಸೊ ದೆನ್ ನೆಕ್ಸ್ಟ್ ಇಯರ್ ರೊಮಾನಿಯಾ ಅಂತ ಬರುತ್ತೆ, ರೊಮೋನಿಯಾ. ಸೊ ಈ 3 ರಾಷ್ಟ್ರಗಳ ಪ್ರವಾಸದಲ್ಲಿ ಭಾರತದ ದ್ರೌಪದಿ ಮುರ್ಮು ಅವರು ಏನಪ್ಪಾ ಅಂತ ಕೇಳಿದ್ರೆ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ವಿಶೇಷವಾಗಿ ಈ ಉತ್ತರ ಮೆಸಿಡೋನಿಯಾ ಸೊ ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಅಲ್ಲಿ ಗಾಂಧೀಜಿಯ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನಾವರಣ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಇವರ ಜೊತೆಗೆ ಯಾರೆಲ್ಲ ಹೋಗಿದ್ದಾರೆ ಅಂತ ಕೇಳಿದ್ರೆ, ಗ್ರಾಹಕರ ಆಹಾರ ಖಾತೆ ಸಹಾಯ ಖಾತೆ ಸಚಿವರಾಗಿರ್ತಕ್ಕಂಥ ಸೊ ಇಂಪಾರ್ಟೆಂಟ್ ಜಯಂತಿ ಬಾಯಿ ಅವರು ಕೂಡ ಹೋಗಿದ್ದಾರೆ. ಜಯಂತಿ ಬಾಯಿ ಬಂಬಾನಿಯಾ ಸೊ ಇಂಪಾರ್ಟೆಂಟ್. ಓಕೆ, ಸೊ ಅದಾದ್ಮೇಲೆ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ದಿನೇಶ್ ಶಮ. ದೆನ್ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ವಿಜಯ್ ಬಘೇಲ್. ಇವರೇನಪ್ಪಾ ಅಂತಂದ್ರೆ ಈ 3 ರಾಷ್ಟ್ರಗಳ ಪ್ರವಾಸದಲ್ಲಿ ರಾಷ್ಟ್ರಪತಿಗಳ ಜೊತೆಗೆ ಇರತಕ್ಕಂಥದ್ದು. ಸೊ ಈಗ ಸದ್ಯ ಸುದ್ದಿಯಲ್ಲಿರಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ರೆ, ಮಾಲ್ಡೋವಾ ದೇಶಕ್ಕೆ ತೆರಳಿದ ಮುರ್ಮು ಅವರನ್ನ ಉಪ ಪ್ರಧಾನಿಯಾಗಿರುವ ವಿದೇಶಾಂಗ ಸಚಿವೆ ಮಿಹೆ ಪೊಪಾಯಿ ಅವರು ಸ್ವಾಗತಿಸುತ್ತಾರೆ. ಮಾಲ್ಡೋವಾಕ್ಕೆ ಭಾರತದ ರಾಷ್ಟ್ರಪತಿ ಇದೇ ಮೊದಲ ಭೇಟಿ. ನೋಡಿ, ಮೊದಲ ಭೇಟಿ ಇದು ತಲೆಗಿಟ್ಕೋಬೇಕು. ಈ ತರ ಏನಾದ್ರು ಮೊದಲ ಭೇಟಿ ಅಂತಿದ್ರೆ ಆ ದೇಶದ ಸ್ಪೆಷಲೈಸೇಷನ್ ಬಗ್ಗೆ ನಮಗೆ ಕೇಳ್ತಾರೆ. ಓಕೆ, ಸೊ ಪ್ರಧಾನಿ ಯಾರಲ್ಲಿ, ಮಾಲ್ಡೋವಾ ರಾಷ್ಟ್ರಪತಿ ಮೈತಾ ಸಂಧು. ಮಾಲ್ಡೋವಾ ರಾಷ್ಟ್ರಪತಿಯಾಗಲಿ ಮೈತಾ ಸಂಧು. ಇವರು ಮಾಲ್ಡೋವಾ ರಾಷ್ಟ್ರಪತಿ ಮಾಲ್ಡೋವಾ ರಾಷ್ಟ್ರಪತಿ. ಓಕೆ, ಸೊ ಇಂಪಾರ್ಟೆಂಟ್. ಅದಾದ್ಮೇಲೆ ಸೊ ನೆಕ್ಸ್ಟ್ ಆ ದೇಶದ ಪ್ರಧಾನಿ ಇಗೋರಾ ಗೂಸ್ರೋ ಅಂತ ಬರ್ತಾರೆ. ಇಗೋರಾ ಗೂಸ್ರೋ ಯಾವ ದೇಶ? ಉತ್ತರ ಮೆಸಿಡೋನಿಯಾ. ಬಹಳ ಇಂಪಾರ್ಟೆಂಟ್, ಉತ್ತರ ಮೆಸಿಡೋನಿಯಾ. ಓಕೆ, ಯಾಕೆ ಅಂತ ಕೇಳಿದ್ರೆ ಅಲ್ಲಿ ನಮ್ಮ ದೇಶದ ರಾಷ್ಟ್ರಪಿತ ಎಂದು ಕರೆಸಿಕೊಳ್ಳುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಸೊ ಅವರ ಜೊತೆಗೆ ಗ್ರಾಹಕ ಆಹಾರ ಖಾತೆ ಸಹಾಯಕರಾಗಿರ್ತಕ್ಕಂಥ ಜಯಂತಿ ಬಾಯಿ ಬೊಮ್ಮಾನಿ ಹೋಗಿದ್ದಾರೆ. ಸೊ ರಾಜ್ಯಸಭಾ ಸದಸ್ಯ ದಿನೇಶ್ ಶಮ ಹೋಗಿದ್ದಾರೆ. ಸೊ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ವಿಜಯ್ ಬಘೇಲ್ ಹೋಗಿದ್ದಾರೆ. ಆ ಇಂಪಾರ್ಟೆಂಟ್ ಮಾಲ್ಡೀವಾ ದೇಶದ ಪ್ರಧಾನಮಂತ್ರಿ ಯಾರಂತ ಕೇಳಿದ್ರೆ, ರಾಷ್ಟ್ರಪತಿ ಯಾರಂತ ಕೇಳಿದ್ರೆ ಮೈತಾ ಸಂಧು. ಪ್ರಧಾನಮಂತ್ರಿ ಯಾರಂತ ಕೇಳಿದ್ರೆ ಇಗೋರಾ ಗುಸ್ರೋ. ತದನಂತರ ಆ ಮಾಲ್ಡೋವಾ ದೇಶದ
ಪ್ರವಾಸ ಮುಗಿದಾದ ಮೇಲೆ ಉತ್ತರ ಮೆಸಿಡೋನಿಯಾಕ್ಕೆ ಹೋಗಿದ್ದಾರೆ. ಉತ್ತರ ಮೆಸಿಡೋನಿಯಾದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಅದಾದ ಮೇಲೆ ರೊಮೇನಿಯಾ ದೇಶಕ್ಕೆ ಇವೇನ್ ಮಾಡಲಿದ್ದಾರೆ, ಭೇಟಿಯನ್ನ ಕೊಡಲಿದ್ದಾರೆ. ಯಾರು? ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು. ಓಕೆ, ಸೊ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಎಕ್ಸಾಮ್ ಏನ್ ಕೇಳ್ತಾನೆ ಅಂತ ಕೇಳಿದ್ರೆ, ಸೊ ಸ್ಕೋಪೋ, ಯಾವ ಸ್ಕೋಪೋ ಅಂದ್ರೆ ಏನು ಅಂತ ಕೇಳ್ತಾನೆ ಎಕ್ಸಾಮ್. ಸ್ಕೋಪೋ ಅಂದ್ರೆ ಸೊ ಉತ್ತರ ಮೆಸಿಡೋನಿಯಾದ ರಾಜಧಾನಿ, ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದ್ರೆ ಸ್ಕೋಪೋ. ಈ ಸ್ಕೋಪೋದಲ್ಲಿ ಗಾಂಧೀಜಿಯ ಪ್ರತಿಮೆ ಅನಾವರಣ ಮಾಡಿದವರಾಗಲಿ ದ್ರೌಪದಿ ಮುರ್ಮು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಓಕೆ, ಸೊ ನಿಮಗೆ ಗೊತ್ತಿರಬೇಕು, ಶಾಂತಿ, ಸಹಿಷ್ಣುತೆ ಮತ್ತು ಮಾನವೀಯತೆಯ ಕುರಿತು ಉಭಯ ದೇಶಗಳ ಬದ್ಧತೆಯ ಜೊತೆಗೆ ಪುತ್ಥಳಿಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇದೊಂದು ಸ್ನೇಹದ ಶಾಶ್ವತ ಸಂಕೇತ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿರೋದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಮೈ ಲೈಫ್ ಈಸ್ ಮೈ ಮೆಸೇಜ್, ಮೈ ಲೈಫ್ ಈಸ್ ಮೈ ಮೆಸೇಜ್. ಇದು ಯಾರ ಸ್ಲೋಗನ್ ಅಂತ ಕೇಳಿದ್ರೆ ಇಂಪಾರ್ಟೆಂಟ್. ಯಾರು? ಮಹಾತ್ಮ ಗಾಂಧೀಜಿ ಅವರದು. ಓಕೆ, ಮನುಕುಲಕ್ಕೆ ಅವರು ಕೊಟ್ಟ ಸಂದೇಶ ಶಾಂತಿ ಮತ್ತು ಅಹಿಂಸೆ. ಓಕೆ, ಸೊ ಉತ್ತರ ಮೆಸಿಡೋನಿಯಾದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳ್ತಾನೆ. ಉತ್ತರ ಮೆಸಿಡೋನಿಯಾದ ಕ್ಯಾಪಿಟಲ್ ಸಿಟಿ ಸ್ಕೋಪೋ. ಓಕೆ, ಅದಾದ ಮೇಲೆ ಎರಡು ದೇಶಗಳ ಪ್ರವಾಸ ಮುಗಿದಾದ ಮೇಲೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರೊಮೇನಿಯಾ ದೇಶಕ್ಕೆ ಭೇಟಿ ಕೊಡಲಿದ್ದಾರೆ. ಓಕೆ, ಇವೆಲ್ಲ ಖಂಡಿತ ಕೇಳ್ತಾನೆ ಎಕ್ಸಾಮ್. ಇತ್ತೀಚೆಗೆ ಫಾರ್ ಎಕ್ಸಾಂಪಲ್ ನೋಡಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೊಂದು ದೇಶಗಳಿಗೆ ಭೇಟಿ ಕೊಟ್ಟಾರ. ಹೌದಾ? ಸೊ ಯಾವೆಲ್ಲ ದೇಶಗಳಿಗೆ ಭೇಟಿ ಕೊಟ್ಟಾರ? ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ಸೆಷಲ್ಸ್ ದೇಶಕ್ಕೆ ಭೇಟಿ ಕೊಟ್ಟರು. ಆ ಸೆಷಲ್ಸ್ ದೇಶಕ್ಕೆ ಭೇಟಿ ಕೊಡುವುದರ ಮೂಲಕ ಸೊ ಇಂಪಾರ್ಟೆಂಟ್, ಸೆಷಲ್ಸ್ ದೇಶಕ್ಕೆ ಭೇಟಿ ಕೊಟ್ಟರು. ಆ ಸೆಷಲ್ ದೇಶದ ರಾಜಧಾನಿ ವಿಕ್ಟೋರಿಯಾ. 1976ರಲ್ಲಿ ಸ್ವತಂತ್ರಗೊಳ್ಳುತ್ತೆ. ಆ ಸೆಷಲ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ತಗೊಂಡ ಮೇಲೆ ನಿಮಗೆ ಗೊತ್ತಿರಬೇಕು, ಒಂದು ಪ್ರಾಣಿಯನ್ನ ಅವರು ಭೇಟಿಯಾಗಿ ಬರ್ತಾರೆ. ಸೊ ಆಮೆಯನ್ನ ಭೇಟಿಯಾಗಿ ಬರ್ತಾರ. ಆಮೆಯ ಹೆಸರು ಕೇಳ್ತಾರೆ ನಿಮ್ಗೆ, ಜೋನಾಥನ್. ಹೇಳಿ, ಜೋನಾಥನ್. ಓಕೆ, ಸೊ ಜೋನಾಥನ್ ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 3 ರಾಷ್ಟ್ರಗಳ ಪ್ರವಾಸದಲ್ಲಿದ್ರು. ಯಾವ್ದೆಲ್ಲ ದೇಶದ ಪ್ರವಾಸದಲ್ಲಿದ್ರು? ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನೆಕ್ಸ್ಟ್ ನ್ಯೂಜಿಲೆಂಡ್. ಈ 3 ರಾಷ್ಟ್ರಗಳಲ್ಲಿ ಆಗಿರತಕ್ಕಂತ ಪ್ರಮುಖ ಒಪ್ಪಂದಗಳ ಬಗ್ಗೆ ನಾವು ನೋಡ್ಬೇಕು. ಪ್ರಮುಖ ಒಪ್ಪಂದಗಳ ಕುರಿತು ಎಕ್ಸಾಮ್ ಕೇಳ್ತಾನೆ, ಅರ್ಥ ಆಗ್ತದ? ಪ್ರಮುಖ ಒಪ್ಪಂದಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ, ಸೊ ಎಕ್ಸಾಮ್ ಕೇಳ್ತಾನೆ ಯಾವೆಲ್ಲ ಇದಾವೆ ಅಂತ ಹೇಳ್ಬಿಟ್ಟು. ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ಏನ್ ಮಾಡ್ತಾರೆ, ಅವ್ರು ಪಡ್ಕೊಳ್ತಾರ. ಅದಾದ್ಮೇಲೆ ಇಂಡೋನೇಷ್ಯಾದಲ್ಲಿ ಇರ್ತಕ್ಕಂಥ ಪಂಬಾನ್ ದೇವಾಲಯಕ್ಕೆ ಕೂಡ ಇವರು ಭೇಟಿ ಕೊಡ್ತಾರ. ಓಕೆ, ಸೊ ಗೊತ್ತಿರಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಏನಂತ ಕೇಳಿದ್ರೆ, ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಭಾರತೀಯರ ಸಹಭಾಗಿತ್ವದ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಜೋರ್ಡಾನಿನ ಮೇಲೆ ಇರಾನಿನ ಕ್ಷಿಪಣಿ ದಾಳಿ ಅಂತಿದೆ. ಖಂಡಿತ ಎಕ್ಸಾಮ್ ಕೇಳ್ತಾರೆ, ಅರ್ಥ ಆಗ್ತದ? ಜೋರ್ಡಾನ್ ಭಾರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಜೋರ್ಡಾನ್ ಅಂತ ಕೇಳಿದ್ರೆ ಎಕ್ಸಾಮ್ ಕೇಳಿದ್ರೆ ನಿಮಗೆ ಹಮ್ಮಾನ್. ಜೋರ್ಡಾನಿನ ರಾಜಧಾನಿ ಹಮ್ಮಾನ್. ಈ ಜೋರ್ಡಾನಿನ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇರಾನಿನ ಸುತ್ತಲೂ ಇರತಕ್ಕಂತ ರಾಷ್ಟ್ರಗಳಲ್ಲಿ ಅಮೆರಿಕ ದೇಶ ತನ್ನ ಸೇನಾ ನೆಲೆಗಳನ್ನು ಸ್ಥಾಪಿಸಿದೆ. ಫಾರ್ ಎಕ್ಸಾಂಪಲ್ ಟರ್ಕಿ, ಓಕೆ, ಜೋರ್ಡಾನ್, ಲೆಬನಾನ್, ಬಹರಾನ್, ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಏನ್ ಮಾಡಿದೆ ಅಂತ ಕೇಳಿದ್ರೆ, ಮೋರ್ ದನ್ ಇಂಪಾರ್ಟೆಂಟ್, ಅಮೆರಿಕ ತನ್ನ ಸೇನಾ ನೆಲೆಗಳನ್ನ ಸ್ಥಾಪಿಸಿದೆ. ಆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಏನ್ ಮಾಡಿದೆ ಇರಾನ್? 11ನೇ ದಿನವೂ ಕೂಡ ಇರಾನಿನ ಮೇಲೆ ಅಮೆರಿಕ ದಾಳಿ ಮಾಡಿರುವುದರ ಪ್ರತಿ ದಾಳಿಯಾಗಿ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ. ಈಗ ಸದ್ಯ ಇಷ್ಟು ದಿನಗಳ ಕಾಲ ಅಮೆರಿಕದ ಸೇನಾ ನೆಲೆಯಾಗಿರ್ತಕ್ಕಂಥ ಬಹರಾನಿನ ಮೇಲೆ ದಾಳಿ ಮಾಡ್ತಾ ಇತ್ತು, ಈಗ ಜೋರ್ಡಾನಿನ ಮೇಲೆ ದಾಳಿ ಮಾಡಲ್ಲ. ಓಕೆ, ಈಗ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಜೋರ್ಡಾನಿನ ಕುರಿತು ಓದ್ಬೇಕು. ದೆನ್ ಅಮಾನ್, ಇದು ಜೋರ್ಡಾನಿನ ಕ್ಯಾಪಿಟಲ್ ಸಿಟಿ ಅಮಾನ್. ಸೊ ಮೋರ್ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇದ್ರ ಬಗ್ಗೆ ಎಕ್ಸಾಮ್ ಏನೆಲ್ಲ ಕೇಳಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೋಡಿ, ಇದು ಇಸ್ರೇಲಿನ ಮ್ಯಾಪ್ ಆಗಿರ್ಬೋದು. ಓಕೆ, ಇಸ್ರೇಲಿನ ಪೂರ್ವಕ್ಕೆ ಯಾವ ಕಂಟ್ರಿ ಬರುತ್ತೆ ಅಂತ ಎಕ್ಸಾಮ್ ಏನ್ ಮಾಡೋಣ ನಿಮಗೆ
ಕೇಳ. ಈ ಇಸ್ರೇಲಿನ ಪೂರ್ವಕ್ಕೆ ಯಾವುದು ದೇಶ ಬರುತ್ತೆ? ಯಾವ ದೇಶ ಬರುತ್ತೆ? ಸೊ ಇಂಪಾರ್ಟೆಂಟ್ ಜೋರ್ಡಾನ್ನೇ ಬರುತ್ತೆ. ಜೋರ್ಡಾನ್ ಬರುತ್ತೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಜೋರ್ಡಾನಿನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳ್ತಾನೆ, ಹಮ್ಮಾನ್. ಓಕೆ, ಹಮ್ಮಾನ್. ಜೋರ್ಡಾನ್ ಐತಲ್ಲ, ಜೋರ್ಡಾನಿನ ಹೆಸರಿನಲ್ಲಿ ಒಂದು ನದಿ ಐತಲ್ಲ, ಅದು ಇಸ್ರೇಲಿನ ಜೀವ ನದಿ. ಇಸ್ರೇಲಿನ ಜೀವ ನದಿ. ಓಕೆ, ಸೊ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, ಇಸ್ರೇಲಿನ ಪೂರ್ವಕ್ಕಿರತಕ್ಕಂಥ ಲೆಬನಾನಿನ ಮೇಲೆ ಕೂಡ ಇರಾನ್ ದಾಳಿ ಮಾಡಲ್ಲ. ಹಿಜ್ಬುಲ್ಲಾಗಳ ಒಂದು ಉಗ್ರ ಸಂಘಟನೆ ಇರುವುದು. ಆಮೇಲೆ ಸಿರಿಯಾದ ಮೇಲೆ ಕೂಡ ದಾಳಿ ಮಾಡಲ್ಲ, ಮತ್ತು ಟರ್ಕಿ ದೇಶದ ಮೇಲೆ ಕೂಡ ದಾಳಿ ಮಾಡಲ್ಲ. ಅದಾದ್ರೆ ಸೊ ಇಂಪಾರ್ಟೆಂಟ್ ನೆಕ್ಸ್ಟ್ ಈಜಿಪ್ಟ್ ಕಂಡು ಬರುತ್ತೆ ಇಸ್ರೇಲಿನಲ್ಲಿ. ಪಶ್ಚಿಮಕ್ಕೆ ಮೆಡಿಟೇರಿಯನ್ ಸಮುದ್ರ ಕಂಡು ಬರುತ್ತೆ ಇಸ್ರೇಲಿನ ಪಶ್ಚಿಮಕ್ಕೆ. ಇನ್ನು ದಕ್ಷಿಣಕ್ಕೆ ಇದೆಲ್ಲವೂ ರೆಡ್ ಸಿ ಅಥವಾ ಇದು ಕೆಂಪು ಸಮುದ್ರ ಅಂತ ಕರೀತೀವಿ, ಹೌದಾ? ಸೊ ಇದೆಲ್ಲ ಇಂಪಾರ್ಟೆಂಟ್ ಮೆಡಿಟೇರಿಯನ್ ಸಮುದ್ರ. ಸೊ ನೋಡಿ, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕಿಸಲಿಕ್ಕಾಗಿ ಈಜಿಪ್ಟ್ ಒಂದು ಕಾಲುವೆಯನ್ನ ಅನಾವರಣ ಮಾಡಿದ್ರು, ಅದರ ಹೆಸರು ಸುಯೇಜ್ ಕಾಲುವೆ. ಸೊ ಈ ಸದ್ಯ ಜೋರ್ಡಾನ್ ಸುದ್ದಿಯಲ್ಲಿ ಇದೆ. ಯಾಕಂತ ಕೇಳಿದ್ರೆ ಇರಾನ್ ದಾಳಿ ಮಾಡಿದ್ರು ಯಾವ್ದ್ರ ಮೇಲೆ? ಜೋರ್ಡಾನಿನ ಮೇಲೆ. ಈಗ ಇಂಪಾರ್ಟೆಂಟ್ ಏನ್ ಕೇಳ್ತಾನೆ, ಕ್ಯಾಪಿಟಲ್ ಸಿಟಿ ಆಫ್ ಜೋರ್ಡಾನ್ ಅಂತ ಕೇಳಬಹುದು. ಓಕೆ, ಸೊ ಈ ರೀತಿ ಏನ್ ಮಾಡಬಹುದು, ಇಂಪಾರ್ಟೆಂಟ್ ಎಕ್ಸಾಮ್ ಕೇಳ್ತಾರೆ, ಕ್ಯಾಪಿಟಲ್ ಸಿಟಿ ಆಫ್ ಜೋರ್ಡಾನ್ ಅಂತ ಕೇಳಬಹುದು. ಸೊ ಇಂಪಾರ್ಟೆಂಟ್. ಸೊ ಅಮ್ಮಾನ ಆಗಿರ್ತಕ್ಕಂಥದ್ದು. ಸೊ ಇರಾನಿನ ಮೇಲೆ ಅಮೆರಿಕ ದಾಳಿ ಮಾಡ್ತಲ್ಲ, ಅದರ ಹೆಸರೇ, ಆಪರೇಷನ್ ಹೆಸರೇ ಅಂತ ಕೇಳಬಹುದು, ಎಪಿಕ್ ಫ್ಯೂರಿ. ಎಪಿಕ್ ಫ್ಯೂರಿ. ಇಲ್ಲ ಇಸ್ರೇಲ್ ಐತಲ್ಲ, ಇರಾನಿನ ಮೇಲೆ ದಾಳಿ ಮಾಡದ, ಅದರ ಹೆಸರೇನಂತ ಕೇಳಬಹುದು, ಆಪರೇಷನ್ ಲಯನ್ ರೋರ್. ಓಕೆ, ಆಪರೇಷನ್ ಲಯನ್ ರೋರ್. ಓಕೆ, ಇದು ಏನಂತ ಕೇಳಿದ್ರೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿತ್ ಜಿಕೆ. ನೆಕ್ಸ್ಟ್ ನೋಡಿ, ಜೋರ್ಡಾನ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ. ಎಸ್, ಮೋರ್ ದನ್ ಇಂಪಾರ್ಟೆಂಟ್. ನಾವು ಇವಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಇಂಪಾರ್ಟೆಂಟ್. ನಾವು ಏನಾದ್ರು ಬಗ್ಗೆ ಓದ್ಬೇಕೀಗ, ಸೊ ಕಾಮನ್ ವೆಲ್ತ್ ಗೇಮ್ಗಳ ಬಗ್ಗೆ ಓದ್ಬೇಕು. ಯಾಕೆ ಅಂತ ಕೇಳಿದ್ರೆ, ಹಿಂದಿನಿಂದ ಕಾಮನ್ ವೆಲ್ತ್ ಟೂರ್ನಮೆಂಟ್ ಜರುಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ಕಾಮನ್ ವೆಲ್ತ್ ಬಹಳ ಇಂಪಾರ್ಟೆಂಟ್. ಇದು 1930ರಲ್ಲಿ ಆರಂಭಗೊಳ್ಳುತ್ತದೆ. ಕೆನಡಾದ ಹ್ಯಾಮಿಲ್ಟನ್ ನಲ್ಲಿ ಆರಂಭಗೊಳ್ಳುತ್ತದೆ. ಸೊ ಇದರ ಮೊದಲ ಹೆಸರು ಬ್ರಿಟಿಷ್ ಎಂಪೈರ್ ಅಂತ ಕರೀತಾ ಇದ್ರು. ಇನ್ ದ ಇಯರ್ ಆಫ್ 1978 ರಿಂದ ಆಗಿದೆ ಕಾಮನ್ ವೆಲ್ತ್ ಗೇಮ್ ಅಂತ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. 1942-46 ಸಂದರ್ಭದಲ್ಲಿ ಕಾಮನ್ ವೆಲ್ತ್ ಕ್ರೀಡೆಗಳು ಜರುಗಿದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ. ಸೊ ಗೊತ್ತಿರಬೇಕು. ಈಗ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, 2026ನೇ ಸಾಲಿನ ಈ ಒಂದು ಕಾಮನ್ ವೆಲ್ತ್ ಕ್ರೀಡಾಕೂಟ ಎಲ್ಲಿ ಜರಗಲಿದೆ ಅಂತ ಕೇಳ್ತಾನೆ, ಸ್ಕಾಟ್ಲೆಂಡ್ ಗ್ಲಾಸ್ಗೋದಲ್ಲಿ ಜರಗಲಿದೆ. ಆಕ್ಚುಲಿ ಇದು ಆಸ್ಟ್ರೇಲಿಯಾದ ಬ್ರಿಸ್ಬೇನ್‌ದಲ್ಲಿ ನಡೆಯಬೇಕಾಗಿತ್ತು. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಆರ್ಥಿಕತೆಯ ತೊಂದರೆ ಉಂಟಾಗುವುದನ್ನ ಮನಗಂಡು ಆಸ್ಟ್ರೇಲಿಯಾ ಆ ಒಂದು ಬಿಡ್ನಿಂದ ಹೊರಗೆ ಬಂತು. ಅದಾದ್ಮೇಲೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ಇದರ ಒಂದು ಪ್ರಾಯೋಜಕತ್ವವನ್ನು ಪಡಿತಾ ಇದೆ. ಓಕೆ, ಸೊ ಇದರದ ಮೋಟೋ ಬಹಳ ಇಂಪಾರ್ಟೆಂಟ್. ಕಾರ್ನ್ ಅಂತ ಒಂದು ಹಕ್ಕಿ ಬರುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಹೇಳಿ, ಸ್ಕಾಟ್ಲೆಂಡಿನ ರಾಷ್ಟ್ರೀಯ ಪ್ರಾಣಿ ಯೂನಿಕಾರ್ನ್ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ಯೂನಿಕಾರ್ನ್ ಅನ್ನು ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ಮೋಟೋ ಆಗಿ ಗುರುತಿಸಿದಾರ. ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂತ ಕೇಳಿದ್ರೆ, ಪಿನಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಹೌದಾ? 10 ಮುಖ್ಯ ಕ್ರೀಡೆಗಳಿಗೆ ಸೀಮಿತಗೊಂಡಿರುವ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟ ಗುರುವಾರದಿಂದ ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ಆರಂಭವಾಗಲಿದೆ. ಆಗಸ್ಟ್ 2ಕ್ಕೆ ಮುಕ್ತಾಯ ಆಗ್ತದೆ. ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ನಡೆಯಬೇಕಾಗಿದ್ದ ಕೂಟ, ಕ್ಷಮೆಯಲ್ಲಿ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ಅಂತೆ, ಆಸ್ಟ್ರೇಲಿಯಾದ ವಿಕ್ಟೋರಿಯಾದಲ್ಲಿ ನಡೆಯಬೇಕಾಗಿದ್ದ ಕೂಟ ರಾಜ್ಯ ಆರಾಧನೆ ನಿರ್ವಹಿಸಿದ್ದರಿಂದ ಗ್ಲಾಸ್ಗೋದಲ್ಲಿ ನಡೀತಾರೆ. 2022ರಲ್ಲಿ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಅಲ್ಲಿ ಇದು ಜರುಗಿತ್ತು. ಈಗ ಸಂಪೂರ್ಣವಾಗಿ ಏನ್ ಮಾಡೋಣ ಅಂತ ಕೇಳಿದ್ರೆ, ಸೊ ಏನ್ ಮಾಡೋಣ ಸಂಪೂರ್ಣ ಅಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್. ಈ ಕಾಮನ್ವೆಲ್ತ್ ಕ್ರೀಡೆಯ ಬಗ್ಗೆ ನೋಡ್ತಾ ಹೋಗೋಣ. ಕಾಮನ್ವೆಲ್ತ್ ಕ್ರೀಡೆ, ಕಾಮನ್ವೆಲ್ತ್ ಕ್ರೀಡಾಕೂಟ 2026. ಹಾಗಾದ್ರೆ 2026ರಲ್ಲಿ ಪ್ರಮುಖವಾಗಿ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ನೋಡಿ ಇದು ಎಷ್ಟನೇ ಆವೃತ್ತಿ? 23ನೇ ಆವೃತ್ತಿ. ಎಲ್ಲಿ ಜರಗಲಿದೆ? 2026ಕ್ಕೆ ಕಾಮನ್ವೆಲ್ತ್ ಕ್ರೀಡಾಕೂಟ ಈ ಸದ್ಯ ಎಲ್ಲಿ ನಡೆಯಕತ್ತದ? ಗ್ಲಾಸ್ಗೋ. ಎಲ್ಲಿ ಕಂಡು ಬರುತ್ತಿದ್ದು? ಸ್ಕಾಟ್ಲೆಂಡ್. ಓಕೆ, ಹಾಗಾದ್ರೆ ನೆಕ್ಸ್ಟ್ 2030ಕ್ಕ ಎಲ್ಲಿ ನಡೆಯಕತ್ತದ? 2030ಕ್ಕ ಭಾರತ. ಸೊ ಹಾಗಾದ್ರೆ 2026ನೇ ಸಾಲಿನ ಮೋಟೋ ಏನು?
ಮೋಟೋ ಕೇಳ್ತಾನೆ ಎಕ್ಸಾಮ್. ಯೂನಿಕಾರ್ನ್ ಆ ದೇಶದ ಎಲ್ಲಿ ರಾಷ್ಟ್ರೀಯ ಪ್ರಾಣಿ ಹೆಸರು ಯೂನಿಕಾರ್ನ್, ಆ ಮೋಟದ ಹೆಸರು ಪಿನಿ. ಓಕೆ, ಸೊ ಗೊತ್ತಿರಬೇಕು. ಕೇವಲ 10 ಗೇಮ್ಸ್ಗಳು ಮಾತ್ರ ಇರೋದಿಲ್ಲ, ಬೇರೆ ಯಾವೂ ಇಲ್ಲ. ಓಕೆ, ಸೊ ಹಾಗಾದ್ರೆ ಕಾಮನ್ವೆಲ್ತ್ ಕ್ರೀಡಾಕೂಟ ಮೊದಲ ಬಾರಿ ಎಲ್ಲಿ ನಡೆಯಿತು? 1930ರಲ್ಲಿ ಕೆನಡಾ ದೇಶದ ಹ್ಯಾಮಿಲ್ಟನ್ ನಲ್ಲಿ ನಡೆಯಿತು. ಹ್ಯಾಮಿಲ್ಟನ್. ಓಕೆ, ಸೊ ಹಾಗಾದ್ರೆ ಭಾರತ ದೇಶ ಯಾವಾಗ ಭಾಗವಹಿಸಿತು? 1934ರಿಂದ ಭಾಗವಹಿಸಿದರು. ಎಷ್ಟರಾಗ? 1934. ನಿಮಗೆ ಗೊತ್ತಿರಬೇಕು ಈ ಕ್ರೀಡೆಯನ್ನ ಭಾರತ ಭಾಗವಹಿಸಿದ. ಇದು ಬರ್ಕೊಂಡ್ಬಿಡೋಣ, ಭಾರತ ವಹಿಸುವಿಕೆ. ಹಾಗಾದ್ರೆ ನಿಮಗೆ ಗೊತ್ತಿರಲಿ 1978ರವರೆಗೆ ಈ ಕ್ರೀಡೆಗೆ ಇರುವ ಹೆಸರೇನಂತ ಕೇಳಿದ್ರೆ ಬ್ರಿಟಿಷ್ ಎಂಪೈರ್. ಓಕೆ, 1978ರವರೆಗೂ. ಸೊ ನಾನು ಆಗ ಹೇಳಿದೆ ನಿಮಗೆ 2010ರಲ್ಲಿ ಭಾರತ ಏನ್ ಮಾಡ್ತಾ ಇದೆ? ಭಾರತ ಈ ಒಂದು ಕ್ರೀಡೆಯ ಆತಿಥ್ಯವನ್ನ ವಹಿಸಿತ್ತು ನವದೆಹಲಿಯಲ್ಲಿ. ಓಕೆ, ಡೆಲ್ಲಿಯಲ್ಲಿ ಇತ್ತು ಈ ಒಂದು ಇತ್ತು. ಓಕೆ, 2030ಕ್ಕೆ ಭಾರತ ವಹಿಸಿಕೊಳ್ಳೋದಲ್ಲ, ಶತಮಾನಗಳು ಕಳೀತಾವ. ಅರ್ಥ ಆಗ್ತದ? ಶತಮಾನದ ಕ್ರೀಡೋತ್ಸವ ಎಲ್ಲಿ ಜರುಗುತ್ತದೆ? ಭಾರತದಲ್ಲಿ ಜರುಗುತ್ತೆ. ಸೊ ನೆಕ್ಸ್ಟ್ ಇದು ಏನಪ್ಪ ಅಂದ್ರೆ ಇರ್ತಕ್ಕಂಥದ್ದು. ಇಲ್ಲಿ ಏನು ಭಾರತ ದೇಶ 1934ರಲ್ಲಿ ಭಾಗವಹಿಸಲ್ಲ, ಇಲ್ಲಿ ಮೊದಲ ಬಾರಿಗೆ ನಾವೇನ್ ಮಾಡ್ತೀವಿ? ಪದಕವನ್ನು ಪಡಿತೀವಿ. ರಶೀದ್ ಖಾನ್ ಅವರ ನೇತೃತ್ವದಲ್ಲಿ. ಯಾವ ಕ್ರೀಡೆ? ಕುಸ್ತಿ. ಏನ್ ಪದಕ ಪಡೆದ? ಕಂಚು ಪದಕವನ್ನು ಪಡಿತಾರೆ. ಓಕೆ, ಸೊ ಅದಾದ್ಮೇಲೆ ಇಂಪಾರ್ಟೆಂಟ್ 1978ರಲ್ಲಿ ಬ್ರಿಟಿಷ್ ಎಂಪೈರ್ ಅಂತ ಹೆಸರಾಗ್ತದಲ್ಲ, ಇಲ್ಲಿ ನಾವು ಮೊದಲ ಬಾರಿಗೆ ಮಹಿಳೆಯರ ಪದಕವನ್ನು ಪಡಿತೀವಿ. ಎಲ್ಲಿ? ಮಹಿಳೆಯರ ಪದಕವನ್ನು ಪಡಿತೀವಿ. ಸೊ ಬ್ಯಾಡ್ಮಿಂಟನ್ ನಲ್ಲಿ. ಸೊ ದೆನ್ ಪ್ರಕಾಶ್ ಪಡುಕೋಣೆ ಅಂತ ಬರ್ತಾರೆ. ಪ್ರಕಾಶ್ ಪಡುಕೋಣೆ ಇಲ್ಲಿ ಚಿನ್ನವನ್ನು ಗೆಲ್ತಾರೆ. ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ? ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದಾರೆ. ಹೌದಾ? ಸೊ ಅದಾದ್ಮೇಲೆ ಈಗ ಸದ್ಯ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಧ್ವಜಧಾರಿಗಳು ಯಾರಂತ ಕೇಳ್ಬೋದು ನಿಮ್ಗೆ. ಮೀರಾಬಾಯಿ ಚಾನು, ಇನ್ನೊಬ್ಬ ಮಹಿಳೆ ಇದ್ದಾರೆ, ಬಾಕ್ಸಿಂಗ್ ಮಹಿಳೆ ಇದ್ದಾರೆ. ಸೊ ಅವ್ರು ನೋಡೋಣ. ಈಗ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ PV ಸಿಂಧು ಬ್ಯಾಡ್ಮಿಂಟನ್. ಓಕೆ, ಬ್ಯಾಡ್ಮಿಂಟನ್ 2014ರಲ್ಲಿ ಮೊದಲ ಬಾರಿಗೆ 2014ರಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟು ನೋಡಿ. PV ಸಿಂಧು 2014ರಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮೊದಲ ಬಾರಿಗೆ ಕಂಚು ಪದಕವನ್ನು ಪಡಿತಾರೆ. ಅದಾದ್ಮೇಲೆ 2018ರಲ್ಲಿ ಇಂಪಾರ್ಟೆಂಟ್ ಚಿನ್ನ ಮತ್ತು ಬೆಳ್ಳಿಯನ್ನು ಪಡಿತಾರ. ಓಕೆ, ಬೆಳ್ಳಿ ಅಲ್ಲ, ಇದು ಕಂಚು. ನೆಕ್ಸ್ಟ್ 2018 2022ರಲ್ಲಿ ಸೇಮ್ ಮತ್ತು ಚಿನ್ನ ಮತ್ತು ಅದರಲ್ಲಿ ಬೆಳ್ಳಿಯನ್ನು ಪಡಿತಾರೆ. ಓಕೆ, ಯಾರು? ಇಂಪಾರ್ಟೆಂಟ್. ಹಾಗಾದ್ರೆ ಆಸ್ಟ್ರೇಲಿಯಾ ದೇಶ ಇತ್ತಲ್ಲ, ಆಸ್ಟ್ರೇಲಿಯಾ ದೇಶ ಈ ಕಾಮನ್ವೆಲ್ತ್ ಕ್ರೀಡೆಯನ್ನ 5 ಬಾರಿ ವಹಿಸಿಕೊಳ್ಳುವುದರ ಮೂಲಕ ಅತ್ಯಧಿಕ ಕಾಮನ್ವೆಲ್ತ್ ಕ್ರೀಡೆಯನ್ನು ವಹಿಸಿಕೊಂಡ ದೇಶವಾಗಿ ಹೊರಹೊಮ್ಮಲಿದೆ. ಗೊತ್ತಿರಬೇಕ 2030ಕ್ಕೆ ಭಾರತ ಕಾಮನ್ವೆಲ್ತ್ ಮಾತ್ರವಲ್ಲ. ಓಕೆ, ಕಾಮನ್ವೆಲ್ತ್ ಅಲ್ಲ. ಸೊ ನಾವು ಒಲಿಂಪಿಕ್ನ ಆಯೋಜನೆಯನ್ನು ಕೂಡ ಬಿಡ್ ಮಾಡಿದ್ವಿ. ಒಲಿಂಪಿಕ್ನ ಆಯೋಜನೆಯಲ್ಲೂ ಸಹ ನಾವೇನ್ ಮಾಡಿದ್ವಿ? ಬಿಡ್ ಮಾಡಿದ್ವಿ. ಗೊತ್ತಿರಲಿ, ಭಾರತದ ಪ್ರಸ್ತುತ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿರುವಂತ ಕೇಳಿದ್ರೆ ಮೇಬಿ ಮಹಿಳೆ ಕೇರಳದ ಎಕ್ಸ್ಪ್ರೆಸ್ PT ಉಷಾ. ಆಮೇಲೆ ಈ ಒಲಿಂಪಿಕ್ ನಲ್ಲಿ ನಮ್ಮ ಭಾರತದ ಮಹಿಳೆ ಒಬ್ಬರು ಅಂತಾರಾಷ್ಟ್ರೀಯ ಒಲಿಂಪಿಕ್ ನಲ್ಲಿ ಭಾರತದ ಮಹಿಳೆ ಒಬ್ಬರು ಪ್ರತಿನಿಧಿಸ್ತಾರೆ. ಗೊತ್ತಾ ನಿಮ್ಗ? ನೀತಾ ಅಂಬಾನಿ ಇರಬೇಕು ಅವರು ಮೇಡಮ್. ನೀತಾ ಅಂಬಾನಿ ಮೇಡಮ್ ಅವರು ಇರಬೇಕು. ಓಕೆ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸಂಪೂರ್ಣ ಕಾಮನ್ವೆಲ್ತ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ರೆಸ್ಪಾನ್ಸಿಬಿಲಿಟಿ ಹೇಳಿದ್ದೇನೆ, ಕೇಳಬೇಕಾಗಿತ್ತು ನಿಮ್ಮ ಕರ್ತವ್ಯ. ಅದ ಯಾರಾದರೂ ಕೇಳ್ತಾರೆ ಅಂತ ಮಾತ್ರ ನಾನು ಖಂಡಿತ ಹೇಳಲ್ಲ. ಸೊ ಈ ತರಗತಿಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಪ್ರಾಥಮಿಕವಾಗಿ ನನಗಾಗಿ ನಾನು ಕ್ಲಾಸ್ ಮಾಡ್ಕೊಂತೀನಿ, ಆಯ್ತಾ? ಸೊ ಇದನ್ನ ಕೇಳುವವರ ಮನಸ್ಥಿತಿಯ ಮೇಲೆ ಬಿಡ್ತೀನಿ. ಕಾಮನ್ವೆಲ್ತ್ ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಕೇಳ್ತಾರೆ. ನೆಕ್ಸ್ಟ್
INS ಮಾಲ್ವಾಸ್ ಅಂತ ಬರುತ್ತೆ. ಸೊ ಎಕ್ಸಾಮಿಗೆ ಖಂಡಿತ ಇದ್ರ ಬಗ್ಗೆ ಕ್ವಶನ್ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ಆಂಟಿ ಸಬ್ಮರೈನ್ ವಾಟರ್ ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಶ್ರೇಣಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾರತೀಯ ನೌಕಾಪಡೆಯ ಬಲವರ್ಧನೆಗೆ ಮತ್ತೊಂದು ಪ್ರಮುಖ ಅಸ್ತ್ರವಾಗಿ ಇದನ್ನು ನಾವೇನ್ ಮಾಡ್ತಾ ಇದ್ದೇವೆ ಸದ್ಯ ಗುರುತಿಸ್ತಾ ಇದ್ದೇವೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂತ ಕೇಳಿದ್ರೆ ಇದನ್ನ ಯಾವ ಅಭಿವೃದ್ಧಿಪಡಿಸಿದ್ರು ಹೌದಾ, ಇದು ಎಲ್ಲಿಂದ ಭಾರತದ ಒಂದು INS ಗೆ ಸೇರ್ಪಡೆಗೊಳ್ಳುತ್ತದೆ, ಯಾವ ಒಂದು ಕಂಪನಿ ಇದನ್ನ ಅಭಿವೃದ್ಧಿಪಡಿಸಿಲ್ಲ, ಅವೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ ಆಯ್ತಾ. ಸೊ ಇಂಪಾರ್ಟೆಂಟ್ ಇದು ನೋಡಿ, INS ಮಾಲ್ವಾಸ್. INS ಮಾಲ್ವಾಸ್ ಮೂಲವಾಗಿ ಈ ಮಾಲ್ವಾಸ್ನ ಇತಿಹಾಸ ತಿಳ್ಕೊಳ್ಳೋಣ. ಈ ಮಾಲ್ವಾಸ್ ಅಂತ ಇದಕ್ಕೆ ಯಾಕೆ ಹೆಸರಿಟ್ರು ಹೌದಾ. ಸೊ ಇದೇ ಹೆಸರನ್ನ ಯಾಕೆ ಇಡ್ಲಿಕ್ಕೆ ಪ್ರಮುಖ ಆಯಿತು ಅಂತ ಹೇಳ್ಬಿಟ್ಟು ಐ ಥಿಂಕ್ ನೋಡ್ತಾ ಹೋಗೋಣ. ಇದು ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದವಿ ಸಾಮ್ರಾಜ್ಯದ ನಿರ್ಮಾತ ಛತ್ರಪತಿ ಶಿವಾಜಿ ಮಹಾರಾಜ್ ಇವರು ಮಹಾರಾಷ್ಟ್ರದ ಸಿಂಧುದುರ್ಗದಲ್ಲಿ ಏನಾಗ್ತದೆ ಅಲ್ಲಿ ಒಂದು ಇದು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರ್ತಕ್ಕಂಥ ಏಕೈಕ ಒಂದು ಕೋಟೆ. ಈ ಕೋಟೆ ಇದಲ್ಲ ನೀರಿನ ಮಧ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ ಸಿಂಧುದುರ್ಗ. ಇತ್ತೀಚೆಗೆ ಛತ್ರಪತಿ ಶಿವಾಜಿ ಅವರ ಮಿಲಿಟರಿ ಕಾರ್ಯಾಚರಣೆಯ ಪ್ರಮುಖ ಸ್ಥಳಗಳನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ. ಅದರಲ್ಲಿ ಈ ಸಿಂಧುದುರ್ಗ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಎಕ್ಸಾಮ್ಗೆ ಕೇಳಿದ ನಿಮಗೆ ಛತ್ರಪತಿ ಶಿವಾಜಿ ಅವರು ಕರಾವಳಿಯ ಸಂರಕ್ಷಣೆಗಾಗಿ ನಿರ್ಮಾಣ ಮಾಡಿದ ಏಕೈಕ ಕೋಟೆ ಯಾವಂತ ಕೇಳಿದಾಗ ಮಹಾರಾಷ್ಟ್ರದ ಸಿಂಧುದುರ್ಗ. ಈ ಸಿಂಧುದುರ್ಗ ಇದರ ಈ ಸಿಂಧುದುರ್ಗ ಎಲ್ಲಿ ಕಂಡು ಬರುತ್ತೆ, ಮಹಾರಾಷ್ಟ್ರದ ಮಾಲ್ವಾನ ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯ ಮಾಲ್ವಾನ ಎನ್ನುವ ಪ್ರದೇಶದಲ್ಲಿ ಕಂಡು ಬರುತ್ತೆ. ಈ ಸದ್ಯ ಈ ಮಾಲ್ವಾನ ಎನ್ನುವ ಹೆಸರನ್ನೇ INS ನೌಕೆಗೆ ಇಟ್ಟು ಗೌರವಿಸಲಾಗಿದೆ. ಇದೊಂದು ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಶ್ರೇಣಿಯ ಯುದ್ಧ ನೌಕೆ. ಸೊ ಇದು ಎಲ್ಲಿ ಇತ್ತೀಚೆಗೆ ಸೇರ್ಪಡೆಗೊಳ್ತು ಅಂತ ಕೇಳಿದ್ರೆ ಕಾರವಾರದ ಸೀಬರ್ಡ್ ನೌಕಾನೆಲೆ, ಇಲ್ಲ ಅಂತಂದ್ರೆ ಇನ್ನೊಂದು ಹೆಸರಲ್ಲಿ ಕರಿತೀವಿ ನಾವು ಕದಂಬ ನೌಕಾನೆಲೆ ಅಂತ ಕರಿತೀವಿ. ಅಲ್ಲಿ ಏನಾಗ್ತದೆ INS ಮಾಲ್ವಾಸ್ ಸೇರ್ಪಡೆಗೊಳ್ತಾ ಇದೊಂದು ಪ್ರಾಜೆಕ್ಟ್ ಸೀಬರ್ಡ್ ನೌಕಾನೆಲೆ ಅಧಿಕೃತವಾಗಿ ನಿಯೋಜನೆಗೊಂಡ ಮೊದಲ ನೌಕಾಪಡೆಯ ಯುದ್ಧ ನೌಕೆ ಎಂಬ ಹೆಗ್ಗಳಿಕೆಗೆ ಇದು ಏನಾಗ್ತದೆ ಇಲ್ಲಿ ಪಾತ್ರವನ್ನು ವಹಿಸುತ್ತದೆ. ಸೊ ಇಂಪಾರ್ಟೆಂಟ್. ಅದಾದ್ಮೇಲೆ ಸೊ ಇಲ್ಲಿ ಯಾರು ಭಾಗವಹಿಸಿದ್ರು ಅಂತ ಕೇಳಿದ್ರೆ ಏರ್ ಕ್ರಾಫ್ಟ್ ಮಾರ್ಷಲ್ AP ಸಿಂಗ್ ಅವರು ಭಾಗವಹಿಸಿದ್ರು. ಪ್ರಸ್ತುತ ಇರಲಿ ಇವರು ವಾಯುಪಡೆಯ ಮುಖ್ಯಸ್ಥರಾದ AP ಅಮರೇಂದ್ರ ಪ್ರಸಾದ್ ಸಿಂಗ್ ಅವರು ಇರ್ತಕ್ಕಂಥದ್ದು. ಅವರು ಇಲ್ಲಿ ಭಾಗವಹಿಸಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಇದರ ಒಟ್ಟಾರೆ ಒಂದು ವಿನ್ಯಾಸ ಏನು ನೋಡೋದಾದ್ರೆ 80 ಮೀಟರ್ ಉದ್ದ ಇದ್ರೆ ಸುಮಾರು 1100 ಟನ್ ತೂಕವನ್ನು ಇದೇನಂತೇಳಿ ತೂಗುತ್ತದೆ. 1100 ಟನ್ ತೂಕವನ್ನು ತೂಗುತ್ತದೆ. ಇದರ ಸಾಂಕೇತಿಕವಾಗಿ ಈ ಒಂದು ನೌಕೆಗೆ ಸಾಂಕೇತಿಕವಾದ ಒಂದು ಚಿಹ್ನೆ ಇಟ್ಟಾರೆ. ಆ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ವ್ಯಾಘ್ರನಕ. ಸೊ ಗೊತ್ತಿರಬೇಕು ವ್ಯಾಘ್ರನಕ. ಸೊ ವ್ಯಾಘ್ರನಕ ಇದಲ್ಲ ಬಹಳ ಇಂಪಾರ್ಟೆಂಟ್. ಛತ್ರಪತಿ ಶಿವಾಜಿ ಮಹಾರಾಜರು ಏನು ಅಫ್ಜಲ್ ಖಾನ್ ವಧೆ ಮಾಡಿದ ಒಂದು ಆಯುಧ ಇದು. ಹುಲಿಯ ಹಲ್ಲು ಅಂತ ಹೇಳ್ಬಿಟ್ಟು ಉಗುರು ಎಂದ ಅರ್ಥ ಆಗಿರೋದು ಇದರ ಮೂಲ ಅರ್ಥ. ಸೊ ಅದು ಇದರ ಒಂದು ಸಾಂಕೇತಿಕ ಚಿಹ್ನೆಯಾಗಿ ಗುರುತಿಸಿಕೊಳ್ಳುತ್ತದೆ. ಸೊ ಛತ್ರಪತಿ ಶಿವಾಜಿ ಮಹಾರಾಜರ ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿ ನಿರ್ಮಾಣ ಮಾಡಿದ ಸುತ್ತಲೂ ಇರತಕ್ಕಂಥ ನೀರಿನ ಮಧ್ಯೆ ಇರತಕ್ಕಂಥ ಸಿಂಧುದುರ್ಗದ ಸವಿನೆನಪಿಗಾಗಿ ಮಾಲ್ವಾನ ಅಂತ ಹೆಸರಿಟ್ಟಿದ್ದಾರೆ INS ಮಾಲ್ವಾನ್. ಇತ್ತೀಚೆಗೆ ಕಾರವಾರದ ಸೀಬರ್ಡ್ ಅಥವಾ ಕದಂಬ ನೌಕಾನೆಲೆಯಲ್ಲಿ ಇದನ್ನು ಸೇರ್ಪಡೆಗೊಳಿಸಿತು. AP ಸಿಂಗ್ ಅವರು ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇದರ ವಿನ್ಯಾಸವು 80 ಮೀಟರ್ ಉದ್ದ 1100 ಟನ್ ಇರತಕ್ಕಂಥದ್ದು. ಇದೊಂದು ಏನಂತ ಕೇಳಿದ್ರೆ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಶ್ರೇಣಿಯ ಯುದ್ಧ ನೌಕೆಯಾಗಿದೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಖಂಡಿತ ಎಕ್ಸಾಮ್ಗೆ ಬರ್ತದ ನೆಕ್ಸ್ಟ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೊಂದು ಕರೆಂಟ್ ಅಫೇರ್ಸ್. ಇತ್ತೀಚೆಗೆ ಬಹಳ ಸುದ್ದಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರವು ಗರ್ಭಕಂಠ ಕ್ಯಾನ್ಸರ್ ನ ನಿರ್ಮೂಲನೆಗೆ ಟೈಮ್ ಲೈನ್ ಹಾಕೊಂಡಿದೆ. 2028ರ ವೇಳೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ
ಏನಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಗರ್ಭಕಂಠ ಕ್ಯಾನ್ಸರ್ನ ನಿರ್ಮೂಲನೆಗೆ ಟೈಮ್ ಲೈನ್ ಹಾಕೊಂಡಿದೆ ಇನ್ ದ ಇಯರ್ ಆಫ್ 2028 ವರೆಗೆ. ಸೊ HPV ಎನ್ನುವ ಒಂದು ಲಸಿಕೆಯನ್ನು ಸಹ ಅಭಿವೃದ್ಧಿಪಡಿಸಿರುವುದು ಹ್ಯೂಮನೋ ಪಾಪ್ಯುಲೋಮಿಯಾ ವೈರಸ್ ಅಂತ ಎನ್ನುವ ವ್ಯಾಕ್ಸಿನ್ ಅನ್ನ ಇದಕ್ಕೆ ಇಟ್ಟಿರ್ತಕ್ಕಂಥದ್ದು. ಗರ್ಭಕಂಠ ಕ್ಯಾನ್ಸರ್ಗೆ ಪ್ರಮುಖವಾಗಿ ಒಂದು ವೈರಸ್ ಕಾರಣ ಆಗ್ತದೆ. ಆ ವೈರಸ್ಸಿನ ಹೆಸರು ಹ್ಯೂಮನೋ ಪಾಪ್ಯುಲೋಮಿಯಾ ವೈರಸ್ ಅಂತ ಹೇಳ್ಬಿಟ್ಟು ಅದಕ್ಕೆ HPV ಎನ್ನುವ ಲಸಿಕೆಯನ್ನ ಇತ್ತೀಚೆಗೆ ಏನಾಗ್ತದೆ ಅಂತ ಕೇಳಿದ್ರೆ ಭಾರತ ದೇಶ ಕಂಡುಹಿಡಿದಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಗರ್ಭಕಂಠ ಕ್ಯಾನ್ಸರ್ ಭಾರತದಲ್ಲಿ ಪ್ರತಿ 7 ನಿಮಿಷಕ್ಕೆ ಒಬ್ಬ ಮಹಿಳೆ ಏನಾಗ್ತಿದ್ದಾರೆ ಅಂತಂದ್ರೆ ಇಂಪಾರ್ಟೆಂಟ್ ಈ ರೋಗದಿಂದ ಸಾವನ್ನ ಆಗ್ತಾ ಇದ್ದಾರೆ. ಪ್ರತಿ 4 ನಿಮಿಷಕ್ಕೆ ಒಂದು ಹೊಸ ಪ್ರಕರಣ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸೃಷ್ಟಿಯಾಗ್ತಾ ಇದೆ. ಸೊ ಗ್ಲೋಬೋಕಾನ್ ರಿಪೋರ್ಟಿನ ಪ್ರಕಾರ, ಗ್ಲೋಬೋಕಾನ್ ಎನ್ನುವ ರಿಪೋರ್ಟಿನ ಪ್ರಕಾರ ಪ್ರತಿ ವರ್ಷಕ್ಕೆ 1.27 ಲಕ್ಷ ಕ್ಯಾನ್ಸರ್ ರೋಗಿಗಳು ಪತ್ತೆ ಆಗ್ತಿದ್ದಾರಂತೆ. ಫಾರ್ ಎಕ್ಸಾಂಪಲ್ ಗರ್ಭಕಂಠ ಕ್ಯಾನ್ಸರ್. ಸ್ನೇಹಿತರ, ಇದು ಕೇವಲ ಮಹಿಳೆಯರಿಗೆ ಮಾತ್ರ ಬರತಕ್ಕಂಥ ಕ್ಯಾನ್ಸರ್ನ ಪರಿಣಾಮ ಅಲ್ಲ, ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಏನಾಗ್ತದೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಖಂಡಿತವಾಗೂ ಬರುತ್ತೆ. ಈ ವೈರಸ್ಸಿನ ಹೆಸರೇನಂತ ಕೇಳಿದ್ರೆ ಹ್ಯೂಮನೋ ಪಾಪಿಲೋಮಾ ಅಂತ ಹೇಳ್ಬಿಟ್ಟು ಕರೀತಾರೆ, ವೈರಸ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಇತ್ತೀಚೆಗೆ HPV ಎನ್ನುವ ವ್ಯಾಕ್ಸಿನ್ ಅನ್ನ ಕಂಡಿದ್ದಾರೆ. ಹ್ಯೂಮನೋ ಪಾಪಿಲೋಮಿಯಾ ವೈರಸ್ ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರಿಟ್ಟಿದ್ದಾರೆ. ಸೊ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ 9 ರಿಂದ 14 ವರ್ಷದ ಪ್ರತಿ ಮಹಿಳೆಯರಿಗೂ ಕೂಡ ಈ ವ್ಯಾಕ್ಸಿನ್ ಅನ್ನು ಕಡ್ಡಾಯಗೊಳಿಸಿದ್ದಾರೆ. ಸೊ ಇತ್ತೀಚೆಗೆ ಒಂದು ರೀಸೆಂಟ್ಲಿ ಆಗಿ ಮತ್ತೊಂದು ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು. ಏನಂತ ಕೇಳಿದ್ರೆ ಭಾರತದ ಪ್ರತಿ 9 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ನ ಅಂಶಗಳು ಖಂಡಿತವಾಗಿ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಸೊ ಸದ್ಯ ಆಗಿದ್ರೆ ನಾವೇನ್ ಮಾಡ್ತಾ ಹೋಗೋಣ, ಸೊ ಈ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ತಿಳಿತಾ ಹೋಗೋಣ. ಗರ್ಭಕಂಠ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಬಹಳ ಇಂಪಾರ್ಟೆಂಟ್, ಹೌದಾ? ಸೊ ಇದೊಂದು ಯಾವುದರಿಂದ ಬರುತ್ತೆ ಹೇಳಿ? ವೈರಸ್ ಹೆಸರಿನಲ್ಲಿ ಹ್ಯೂಮನೋ ಪಾಪ್ಯುಲೋಮಿಯಾ ವೈರಸ್. ಓಕೆ, ಇದಕ್ಕೆ ವ್ಯಾಕ್ಸಿನ್ ಕಂಡಿದ್ದಾರೆ. ಅದರ ಹೆಸರಲ್ಲಿ HPV ಎನ್ನುವ ವ್ಯಾಕ್ಸಿನ್. ಸೊ ಈ ವ್ಯಾಕ್ಸಿನ್ ಅನ್ನ ಕಡ್ಡಾಯವಾಗಿ ಯಾರು ಹಾಕ್ಕೋಬೇಕು? 9 ರಿಂದ 14 ವರ್ಷದ ಮಹಿಳೆಯರು. ಗರ್ಭಕಂಠ ಕ್ಯಾನ್ಸರ್ ಅಧಿಕವಾಗಿ ಬಾಧಿಸುವುದು ಯಾರಿಗೆ? ಮಹಿಳೆಯರಿಗೆ. ಕರ್ನಾಟಕ ರಾಜ್ಯ ಸರ್ಕಾರ 2028 ವೇಳೆಗಾಗಿ ಏನೇಳಿ ಒಂದು ಟೈಮ್ ಝೋನ್ ಅನ್ನು ನಿರ್ಮೂಲನೆ ಮಾಡಬೇಕಿದ್ರೆ, ಈ ರೋಗವನ್ನು ನಿರ್ಮೂಲನೆ ಮಾಡಬೇಕಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ? ಇಂಪಾರ್ಟೆಂಟ್ ಒಂದು ಟೈಮ್ ಲೈನ್ ಅನ್ನು ಹಾಕೊಂಡಿದ್ದಾರೆ, ಟೈಮ್ ಝೋನ್ ಅನ್ನು ಹಾಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಭಾರತದಲ್ಲಿ ಪ್ರತಿ 7 ನಿಮಿಷಕ್ಕೊಂದು, ನೋಡಿ 7 ನಿಮಿಷಕ್ಕೆ ಒಬ್ಬ ಮಹಿಳೆ ಸಾವನ್ನಪ್ಪತ್ತಾಳ ಅಂತಿದ್ರು. ಸಾವನ್ನಪ್ಪ ರೋಗದಿಂದ ಸಾವು, ಅಲ್ವಾ? ವಾರ್ಷಿಕವಾಗಿ ಪ್ರತಿ 4 ನಿಮಿಷಕ್ಕೆ ಒಂದು ಪ್ರಕರಣ ಪತ್ತೆಯಾಗ್ತಾ ಇದೆ. ಈ ರೋಗದ ಪ್ರಕರಣ ಪತ್ತೆ ಆಗ್ತಾ ಇದೆ ಅಂತೆ. ಸೊ ಗ್ಲೋಬೋಕಾನ್ ರಿಪೋರ್ಟ್ ಅಂತ ಬರುತ್ತಾ, ಈ ಗ್ಲೋಬೋಕಾನ್ ರಿಪೋರ್ಟಿನ ಅನ್ವಯ ಸೊ ಪ್ರತಿ ವರ್ಷಕ್ಕೆ 1.27 ಲಕ್ಷ ಏನಾಗ್ತಿದೆ ಅಂತಂದ್ರೆ ಈ ಒಂದು ಗರ್ಭಕಂಠಿನ ಕ್ಯಾನ್ಸರ್ ಪತ್ತೆ ಆಗ್ತಾ ಇದೆ. ಅದರಲ್ಲಿ ಸಾಯುವವರ ಸಂಖ್ಯೆ ಎಷ್ಟು? 80,000 ಜನ ಇದರಿಂದ ಸಾವಿಗೆ ಈಡಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಇರೋದು. ನಾನು ಆಗ್ಲೇ ಹೇಳಿದೆ ನಿಮಗೆ, ಇದು ಗರ್ಭಕಂಠ ಕ್ಯಾನ್ಸರ್ ನಾಟ್ ಓನ್ಲಿ ವುಮೆನ್, ಆಲ್ಸೋ ಏನಾಗ್ತದೆ ಪುರುಷರಿಗೂ ಸಹ ಇದು ಭಾಗವಹಿಸುತ್ತದೆ. ಪುರುಷ ಮತ್ತು ಮಹಿಳೆಯರಿಗೂ ಸಹ ಇದು ಏನಾಗ್ತದೆ ಬಾಧಿಸುತ್ತದೆ. ಸೊ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ವೈರಸ್ಸಿನ ಹೆಸರು ಏನಂತ ಕೇಳಿದ್ರೆ ಹ್ಯೂಮನೋ ಪಾಪ್ಯುಲೋಮಿಯಾ ವೈರಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ವ್ಯಾಕ್ಸಿನ್ ಕಂಡಿದ್ದಾರೆ, HPV ಅಂತ ಹೇಳಿ, ಹ್ಯೂಮನೋ ಪಾಪ್ಯುಲೋಮಿಯಾ ವೈರಸ್ ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ಇದನ್ನ 9 ರಿಂದ 14 ವರ್ಷದ ಮಹಿಳಾ ಮಕ್ಕಳಿಗೆ ಹಾಕಿಸಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿಮಗೆ ಗೊತ್ತಿರಲಿ ಒಂದು ಅಭಿಯಾನವನ್ನೇ ಕೈಗೊಳ್ಳಿತು 2022ಕ್ಕೆ. ಪ್ರತಿ 7 ನಿಮಿಷಕ್ಕೊಂದು ಮಹಿಳಾ ಪ್ರಕರಣ ಕಂಡು ಬಂದ್ರೆ ಪ್ರತಿ 4 ನಿಮಿಷಕ್ಕೊಂದು ಒಂದು ಸಾವು ಆಗ್ತಾ ಇದ್ರೆ ಸೊ 4 ನಿಮಿಷಕ್ಕೆ ಒಂದು ಪ್ರಕರಣ ಕಂಡು ಹಿಡಿತಾ ಇದ್ದಾರೆ. ಗ್ಲೋಬೋಕಾನ್ ರಿಪೋರ್ಟಿನ ಪ್ರಕಾರ ವಾರ್ಷಿಕವಾಗಿ 1.27 ಕ್ಯಾನ್ಸರ್ ರೋಗಿಗಳು ಪತ್ತೆ ಆದ್ರೆ, ಗರ್ಭಕಂಠದ ಕ್ಯಾನ್ಸರ್ ರೋಗಿಗಳು ಪತ್ತೆ ಆದ್ರೆ ಅದರಲ್ಲಿ 80,000 ಜನ ಸಾವಿಗೆ ಈಡಾಗ್ತಾ ಇದ್ದಾರೆ. ಈ ರೋಗ ಕೇವಲ ಮಹಿಳೆಯರಿಗೆಲ್ಲ, ಇದು ಪುರುಷರಿಗೂ ಸಹ ಬಾಧಿಸುತ್ತೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವಿಷಯ. ನೆಕ್ಸ್ಟ್ ನೋಡಿ, ಬಿಕೋ ಎನ್ನುತ್ತದೆ ಕೊಡಗಿನ ಪ್ರವಾಸಿ ತಾಣ ದುಬಾರೆ. ಎಕ್ಸಾಮ್ಗೆ ಏನ್ ಕೇಳಿದಾರೆ ಅಂತ ಕೇಳಿದ್ರೆ ದುಬಾರೆ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ? ಇದೊಂದು ಸಾಕಾಣೆಗಳ ಆನೆಯ ಶಿಬಿರ.
ಈ ಸಾಕಾನೆಗಳ ಆನೆ ಶಿಬಿರದಲ್ಲಿ ಶಿಬಿರ ಎಲ್ಲಿ ಕಂಡು ಬರುತ್ತೆ? ದುಬಾರಿ ಫಾರೆಸ್ಟ್. ಎಕ್ಸಾಮ್ ಕೇಳಿದಾನ ಕೊಡಗಿನಲ್ಲಿ. PSI ಪ್ರಶ್ನೆ ಪತ್ರಿಕೆ 545 ಒಂದು ಪ್ರಶ್ನೆ ಕೇಳಿದ, ಕರ್ನಾಟಕ ಭಾರತದ ಮೊಟ್ಟ ಮೊದಲ ಖಾಸಗಿ ಅರಣ್ಯ ಕಂಡು ಬರುವುದು ಎಲ್ಲಿ ಅಂತ ಕೇಳಿದಾರೆ, ಕೊಡಗಿನಲ್ಲಿ ಕಂಡು ಬರುತ್ತಾ. ಸೊ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ದುಬಾರಿ ಎನ್ನುವ ಒಂದು ಆನೆ ಶಿಬಿರ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇದು ಕೂಡ ಇಂಪಾರ್ಟೆಂಟ್, ಕೊಡಗಿನಲ್ಲಿ ಕಂಡು ಬರುತ್ತೆ. ಯಾಕೆ ಇತ್ತೀಚೆಗೆ ದುಬಾರಿ ಫಾರೆಸ್ಟ್ ಮೇಲೆ ನಿರ್ಬಂಧ ಏರಿದ್ದಾರೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಕೊಡಗಿನ ಕೇರಳದ ಒಬ್ಬ ಮಹಿಳೆ ಇಲ್ಲಿ ಸಾವಿಗೀಡಾಗ್ತಾಳೆ. ಎರಡು ಆನೆಗಳ ಸಂಘರ್ಷದಲ್ಲಿ ಮಧ್ಯೆ ಸಿಲುಕಿಕೊಂಡ ಒಬ್ಬ ಮಹಿಳೆ ಏನಾಗ್ತಾಳೆ ಅಂತ ಕೇಳಿದ್ರೆ, ಚೆನ್ನೈನಿಂದ ಬಂದಿರತಕ್ಕಂಥ ಪ್ರವಾಸಿ ಮಹಿಳೆಯೇ ಮೇ 18ನೇ ತಾರೀಕು, ಇದೇ ವರ್ಷದ ಮೇ 18ನೇ ತಾರೀಕು ಕೊಡಗಿನ ದುಬಾರಿ ಫಾರೆಸ್ಟ್ ನಲ್ಲಿ ಎರಡು ಸಾಕಾನೆಗಳ ನಡುವಿನ ಕಾಳಗದಲ್ಲಿ ಸಿಕ್ಕಾಕೊಂಡು ಆಕೆ ಏನಾಗ್ತಾಳೆ, ಆಕಸ್ಮಿಕವಾಗಿ ಸಾವನ್ನಪ್ತಾಳೆ. ಈ ದುರ್ಘಟನೆಯಿಂದಾಗಿ ಈ ದುರ್ಘಟನೆ ದೇಶವ್ಯಾಪಿ ಸುದ್ದಿ ಆಯಿತು. ಸಾಕಾನೆ ಶಿಬಿರಗಳಲ್ಲಿ ಸೂಕ್ತ ರಕ್ಷಣಾ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಪ್ರತಿ ಆರೋಪಗಳು ಇದರ ತೀವ್ರವಾದ ಸ್ವರೂಪ ಪಡೆಯಿತು. ಹೀಗಾಗಿ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಕೆಲವೊಂದು ಕಠಿಣ ನಿಯಮಗಳನ್ನ ರಾಜ್ಯದ ಸಾಕಾನೆಗಳ ಶಿಬಿರಗಳ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಪಾಲಿಸುವಂತೆ ಆದೇಶವನ್ನ ಹೊರಡ್ತಾ ಇದ್ದಾರೆ. ಈಗ ನಾವೇನ್ ಮಾಡಬೇಕು, ಇದೇ ಕುರಿತು ಎಕ್ಸಾಮ್ ಏನ್ ಕೇಳ್ತಾನೆ ಒಂದು ಆನೆ ಶಿಬಿರಗಳ ಮೇಲೆ, ಆನೆಗಳ ಸಂಘರ್ಷದ ಮೇಲೆ, ಮಾನವ ಮತ್ತು ಆನೆ ಸಂಘರ್ಷದ ಮೇಲೆ, ಈ PC ಇಂದ UPSC ಮೇಲೆ ಕ್ವಶನ್ ಕೇಳೋಣ. ಸೊ ಏನ್ ಕ್ವಶನ್ ಕೇಳೋಣ ಅದನ್ನೆಲ್ಲ ಏನ್ ಮಾಡ್ತಾ ಹೋಗೋಣ, ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ, ಯಾರು ಕೂಡ ಇದು ಮಾಡಬೇಡಿ, ಸ್ಕಿಪ್ ಮಾಡಿ. ನೋಡಿ ನೆಕ್ಸ್ಟ್ ನೋಡಿ, ಆನೆ ಮತ್ತು ಮಾನವ ಸಂಘರ್ಷ ಅಂತಾನೆ ಟೈಟ್ಲ್ ಹಾಕೋಣ, ಮಾನವ ಸಂಘರ್ಷ. ಓಕೆ, ಆನೆ ಮತ್ತು ಮಾನವ ಸಂಘರ್ಷ. ಹಾಗಾದ್ರೆ ಇನ್ನೊಂದ್ರೆ ಆನೆ ಮತ್ತು ಮಾನವ ಸಂಘರ್ಷ ಅಂದ್ರೆ ಏನು? ಹೌದಾ, ಮಾನವ ಸಂಘರ್ಷ ಅಂತಂದ್ರೆ ನೆನಪಿಟ್ಟುಕೊಳ್ಳಿ, ಎಕ್ಸಾಮ್ ಏನ್ ಕೇಳ್ಬೋದು, ಆ ಪೇಪರ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ, ದುಬಾರಿ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತಾ? ಕೊಡಗು. ಓಕೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ದೇಶದ ಮೊದಲ ಖಾಸಗಿ ಅರಣ್ಯ ಎಲ್ಲಿ ಕಂಡು ಬರುತ್ತೆ? ಸೇಮ್ ಕೊಡಗು. ಓಕೆ, ಕೊಡಗು. ಈಗ ಮಾನವ ಮತ್ತು ಆನೆ ಸಂಘರ್ಷಗಳ ತಡೆಗಟ್ಟಲಿಕ್ಕಾಗಿ ಭಾರತ ದೇಶದ ಯೋಜನೆ ಹೆಸರೇನು ಅಂತ ಕೇಳ್ತಾರೆ. ಮೈಕ್. ಸರ್ ಮೈಕ್ ಅಂದ್ರೆ ಏನು? ಬಹಳ ಇಂಪಾರ್ಟೆಂಟ್. ಮೈಕ್ ಬಹಳ ಇಂಪಾರ್ಟೆಂಟ್. ಮಾನಿಟರಿಂಗ್ ಆಫ್ ಇಲ್ಲಿಗಲ್ ಕಿಲ್ಲಿಂಗ್ಸ್ ಎಲಿಫೆಂಟ್ಸ್ ಅಂತ ಕರೀತಾರೆ. ಇಲ್ಲಿ ಮಾನಿಟರ್ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್. ಓಕೆ, ಸೊ ಬಹಳ ಇಂಪಾರ್ಟೆಂಟ್. ಆನೆ ಯೋಜನೆ ಭಾರತದಲ್ಲಿ ಯಾವಾಗ ಜಾರಿಗೆ ಆಯಿತು? 1992ರಲ್ಲಿ ಭಾರತದಲ್ಲಿ ಆನೆ ಯೋಜನೆ ಆರಂಭ ಆಯಿತು. ಹಾಗಾದ್ರೆ ಆನೆ ಏನು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಕೇಳಿದ್ರೆ, ಭಾರತದ ಪಾರಂಪರಿಕ ಪ್ರಾಣಿ ಇದು. ಓಕೆ, ಸೊ ಭಾರತದ ಪಾರಂಪರಿಕ ಪ್ರಾಣಿ ಯಾವುದು ಅಂತ ಕೇಳ್ತಾನೆ, ಆನೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಬೇರೆ, ಸಿಂಹ, ಹುಲಿ. ಓಕೆ, ಸೊ ಹಾಗಾದ್ರೆ ನೆನಪಿಟ್ಟುಕೊಳ್ಳಿ, ಎಕ್ಸಾಮ್ಗೆ ಮತ್ತೆ ಇದರಲ್ಲಿ ಏನ್ ಕ್ವಶನ್ ಕೇಳೋಣ, ಮತ್ತೆ ಏನ್ ಕ್ವಶನ್ ಕೇಳಬಹುದು, ಆನೆಗಳ ಮೇಲೆ ಏನ್ ಕ್ವಶನ್ ಕೇಳೋಣ. ಆನೆಗಳ ಮೇಲೆ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್, ಬಹಳ ಬಂದದ ಎಕ್ಸಾಮ್ಗೆ. ಓಕೆ, ಆನೆಗಳ ಮೇಲೆ ಎಕ್ಸಾಮ್ಗೆ ಬಹಳ ಬಂದದ. ಸೊ ಒಂಟಿ ಸಲಗ ಎಂದು ಕರೆಯುವ ಆನೆ ಯಾವುದು ಅಂತ ಕೇಳೋಣ. ಒಂಟಿ ಸಲಗ ಯಾವುದು ಆನೆ? ಯಾವಾಗಲೂ ಗಂಡು ಆನೆ ಮಾತ್ರ ಒಂಟಿಯಾಗಿರುತ್ತವ, ಗಂಡು ಆನೆಗಳು ಮಾತ್ರ. ಹಾಗಾದ್ರೆ ಗುಂಪು ಆನೆಗಳ ನಾಯಕತ್ವ ಯಾವುದು ವಹಿಸಿಕೊಳ್ತದೆ? ಹೆಣ್ಣು ಆನೆ. ಅರ್ಥ ಆಗ್ತದಾ? ಹೆಣ್ಣು ಆನೆ. ಸೊ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಇಡೀ ಪ್ರಪಂಚದಲ್ಲಿ ಭೂಮಿಯಲ್ಲಿ ದೀರ್ಘ ಅವಧಿಯ ಇಲ್ಲಿ ಗರ್ಭ ವ್ಯವಸ್ಥೆ ಯಾವುದು ವಹಿಸಿಕೊಂಡಿದೆ ಅಂತ ಕೇಳಿದ್ರೆ ಆನೆನೇ. ಹಾಗಾದ್ರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರುವ ರಾಷ್ಟ್ರ ಭಾರತನೇ. 22,446 ಆನೆಗಳು ಭಾರತದಲ್ಲಿ ಕಂಡು ಬರುವುದು. ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಎಲ್ಲಿ ಕಂಡು ಬರ್ತಾವು? ಕರ್ನಾಟಕದಲ್ಲಿ. ಓಕೆ, ಸೊ ಗೊತ್ತಿರಬೇಕು, ಕರ್ನಾಟಕದಲ್ಲಿ. ಇಡೀ ಜಗತ್ತಿನ 60% ಆನೆಗಳು ಎಲ್ಲಿ ಕಂಡು ಬರ್ತಾವು? ವೆಸ್ಟರ್ನ್ ಘಾಟ್ಸ್ ಅಲ್ಲೇ ಕಂಡು ಬರ್ತಾವು.
ಓಕೆ, ಸೊ ಗೊತ್ತಿರಬೇಕಾ, ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಆಫ್ರಿಕಾದ ಆನೆಗಳು. ನಿಮಗೆ ಗೊತ್ತಿರಬೇಕು, ಮೈಕ್ ಯೋಜನೆಯ ಮೇಲೆ ಭಾರತದಲ್ಲಿ 10 ಆನೆ ಶಿಬಿರಗಳಿವೆ. 10 ಆನೆ ಶಿಬಿರಗಳಿವೆ. ಓಕೆ, ಈ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಆನೆಗಳಲ್ಲಿದ್ರೆ, ಸೆಕೆಂಡ್ ಕೇರಳ, ಮೂರನೇದು ಇಂಪಾರ್ಟೆಂಟ್, ಸೆಕೆಂಡ್ ಕೇರಳ, ತಮಿಳುನಾಡು, ನೆಕ್ಸ್ಟ್ ಅಸ್ಸಾಂ. ಓಕೆ, ಈ ಆನೆಗಳ ಸಾಕಾಣಿಕೆಯಲ್ಲಿ ಇರೋದು. ಆನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ದುಬಾರೆ ಫಾರೆಸ್ಟ್ ಈ ಸದ್ಯ ಸುದ್ದಿಯಲ್ಲಿದೆ. ಯಾಕೆ ಅಂತ ಕೇಳಿದ್ರೆ ಅದರ ಮೇಲೆ ನಿರ್ಬಂಧ ಇದೆ. ಸೊ ದುಬಾರೆ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತಾ, ಕೊಡಗಿನಲ್ಲಿ ದೇಶದ ಮೊದಲ ಖಾಸಗಿ ಆನೆ ಒಂದು ಶಿಬಿರ, ಸೊ ಅರಣ್ಯ ಕಂಡು ಬರುತ್ತಾ ಕೊಡಗಿನಲ್ಲಿ. ಆನೆ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟಲಿಕ್ಕಾಗಿ ಮೈಕ್ ಎಂಬ ಯೋಜನೆ ಜಾರಿಗೆ ತಂದಿವೆ. ಮೈಕ್ ಅಂತಂದ್ರೆ ಮಾನಿಟರಿಂಗ್ ಆಫ್ ಇಲಿಗಲ್ ಕಿಲ್ಲಿಂಗ್ಸ್ ಎಲಿಫೆಂಟ್ಸ್ ಅಂತ ಕರೀತೀವಿ. ಸೊ 1992 ಆನೆ ಯೋಜನೆ ಜಾರಿಗೆ ಬರುತ್ತೆ. ಇದು ಆನೆ ಭಾರತದ ಪಾರಂಪರಿಕ ಪ್ರಾಣಿಯಾಗಿ ಗುರುತಿಸಿಕೊಂಡದ ಒಂಟಿ ಸಲಗ. ಇದೊಂದು ಗಂಡು ಆನೆ ಇರುತ್ತದೆ. ಗುಂಪುಗಳ ಆನೆಗಳ ನಾಯಕತ್ವವನ್ನು ಹೆಣ್ಣು ಆನೆ ವಹಿಸಿಕೊಳ್ಳುತ್ತದೆ. 2016 UPSC ಪ್ರಶ್ನೆ ನೆನಪಿಟ್ಟುಕೊಳ್ಳಿ. 2016 UPSC ಪ್ರಶ್ನೆ ಪತ್ರಿಕೆಯಲ್ಲಿ ದೀರ್ಘಾವಧಿಯ ಗರ್ಭ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಆನೆ. ಇದು PC, PSI ಎಲ್ಲರೂ ಕೂಡ ಕೇಳಿದಾರೆ. ಭಾರತದಲ್ಲಿ ಪ್ರಸ್ತುತ ಆನೆಗಳು ಎಷ್ಟಿದಾವೆ ಅಂತ ಕೇಳಿದ್ರೆ 22,446 ಆನೆಗಳಿವೆ. 6,000ಕ್ಕೂ ಅಧಿಕವಾಗಿರ್ತಕ್ಕಂಥ ಆನೆಗಳು ಕರ್ನಾಟಕದ ಒಂದರಲ್ಲಿ ಕಂಡು ಬಂದ್ರೆ, ಆಫ್ರಿಕಾದ ಆನೆ ಈ ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿಯಾಗಿ ಗುರುತಿಸಿಕೊಳ್ಳುತ್ತದ. ಆ ಮೈಕ್ ಯೋಜನೆಯ ಮೇಲೆ 10 ಪ್ರಮುಖವಾಗಿರ್ತಕ್ಕಂಥ ಮೈಕ್ ಯೋಜನೆಯ ಮೇಲೆ 10 ಆನೆ ಶಿಬಿರಗಳು ಕಂಡು ಬರುತ್ತವ. ಸೊ ಮೋರ್ ಇಂಪಾರ್ಟೆಂಟ್, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ, ಸೆಕೆಂಡ್ ಕೇರಳ, ಐ ಥಿಂಕ್ ಅಸ್ಸಾಂ, ಸೊ ಕೇರಳ, ತಮಿಳುನಾಡು ಅಂಡ್ ಅಸ್ಸಾಂ. ಓಕೆ, ಇದು ಏನಪ್ಪಾ ಅಂತ ಕೇಳಿದ್ರೆ ಆನೆಯ ಮೇಲೆ ಎಕ್ಸಾಮಿಗೆ ಕೇಳಿರುವ ಮತ್ತು ಆನೆಯ ಬಗ್ಗೆ ನಾವೇ ಡಿಸ್ಕಷನ್ ಮಾಡಲಿಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ಸೊ ಕೊಡಗಿನ ದುಬಾರೆ ಫಾರೆಸ್ಟ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಮತ್ತು ನ್ಯೂಸ್ ಪೇಪರ್ ಅನಾಲಿಸಿಸ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಇತರ ಸ್ನೇಹಿತರಿಗೆ. ಹಲವಾರು ಎಕ್ಸಾಮ್ಗಳಿಗೆ ಬಹಳ ಉಪಯುಕ್ತ ಆಗ್ತದೆ. ನ್ಯೂಸ್ ಪೇಪರ್ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟ್. ಯಾಕೆಂತ ಕೇಳಿದ್ರೆ ನ್ಯೂಸ್ ಪೇಪರ್ ಅನ್ನ ಬೇಸ್ ಮೇಲೆ ಏನಾಗ್ತದೆ ಅಂತ ಕೇಳಿದ್ರೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ KU. ಸೊ ಅದರಿಂದ ನಮ್ಗೆ ಏನಾಗ್ತದೆ, ಪ್ರತಿ ಎಕ್ಸಾಮ್ 30ರಿಂದ 40 ಎಕ್ಸಾಮ್ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಇರುತ್ತೆ. ಒಂದು ಗೊತ್ತಿರಲಿ, MCQ ಮೇಲೆ ನಾನು ಕರೆಂಟ್ ಅಫೇರ್ಸ್ ನ ಪ್ರಿಪೇರ್ ಮಾಡ್ತೀನಿ ಅಂತಂದ್ರೆ ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಅದು ಒಂದು ಸೀಮಿತ ಪ್ಲಾಟ್ಫಾರ್ಮ್ ಇರುತ್ತೆ. ದಯವಿಟ್ಟು ಈ ರೀತಿ ಬ್ರಾಡ್ ಆಗಿ ಓದೋದನ್ನ ನಾವು ಕಲಿಬೇಕು. ಬಹಳ ವಿಸ್ತಾರವಾಗಿ ಓದೋದನ್ನ ಕಲಿಬೇಕಂತಂದ್ರೆ ನಾವು ನ್ಯೂಸ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಬೇಕು. ನ್ಯೂಸ್ ಪೇಪರ್ ಒಳಗಡೆ ಏನಿದೆ ಮತ್ತು ಅದರಿಂದ ಏನು ಕೇಳಿದ್ದಾರೆ ಮತ್ತು ಮುಂದೆ ಏನು ಕೇಳಬಹುದು, ಅದರ ಸರೌಂಡಿಂಗ್ ಏನಿದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕು, ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ಬೇಕು. ಖಂಡಿತ ಈ ರೀತಿ ನಾವು ಎಕ್ಸಾಂಪಲ್ ಪಾಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿವೇಕವನ್ನ ವೀಕ್ಷಣೆ ಮಾಡೋದಕ್ಕಾಗಿ. ನಿಮ್ಗೆ ಏನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.